ನಿಮ್ಮ ರಾಜಕೀಯ ಭವಿಷ್ಯದಕ್ಕಿಂತ ನಿಮ್ಮ ಒಂದು ಹಿಂದುತ್ವ, ರಾಮ ಮಂದಿರ ಕಟ್ಟುವ ಕನಸು, ಮತ್ತೆ ಬಾಬುರಿ ಮಸೀದಿನ ಜಗದಲ್ಲಿ ನಮ್ಮ ಮಂದಿರ ರಾಮ ಜನ್ಮ ಸ್ಥಾಪನೆ ಆಗಲೇಬೇಕು, LK ಅಡ್ವಾಣಿಯವರ ರಥಯಾತ್ರೆ, ಅಟಲ್ ಬಿಹಾರಿ ವಾಜಪೇಯಿ ಅವರ ಕನಸು, ಇವೆಲ್ಲ ವಿಚಾರವನ್ನು ಈ ಹೋರಾಟಕ್ಕೆ ಎಲ್ಲಿಂದ ಸಿದ್ಧರಾದ ಸರ್? ಕಾಶ್ಮೀರ ಒಳಗೆ, ಶ್ರೀನಗರದೊಳಗೆ ಆ ಹರಿದದ್ದು ಎಲ್ಲಿ ಆ ಭಯೋತ್ಪಾದಕರು ನಮ್ಮ ಜೆಂಡಾನ್ನು ಹರಿದು ಬೆಂಕಿ ಹಚ್ಚಿದ್ರು. 26 ಆಗಸ್ಟ್ 15 2 ದಿವಸ ಕಂಟಿನ್ಯೂಸ್ ಒಂದು ವಾರ ಮೊದಲು ಹೋರಾಟ ಚಾಲು ಆಗ್ತಿತ್ತು. 1000 ಜನ ಬರ್ತಿದ್ರು, ಅವ್ರು ಹಿಡಿತಿದ್ರು, ಅವರು ಜೈಲಿಗೆ ಹಾಕ್ತಿದ್ರು. ಈ ರೀತಿಯಾದಂಥ ಕಂಟಿನ್ಯೂಸ್ 2 ವರ್ಷ ಸತತ ಆಗಿ 3ನೇ ವರ್ಷ ಮೊಯ್ಲಿಯವರು ಮುಖ್ಯಮಂತ್ರಿ ಇದ್ದಾಗ, ವೀರಪ್ಪ ಮೊಯ್ಲಿಯವರು ಮುಖ್ಯಮಂತ್ರಿ ಇದ್ದಾಗ ಆ ಹೋದಂಥ ಕಾರ್ಯಕರ್ತರ ಮೇಲೆ ಗೋಳಿಬಾರ ಮಾಡಿದರು. 6ರಿಂದ 7 ಜನ ಕಾರ್ಯಕರ್ತರಲ್ಲಿ ತೀರ್ಕೊಂಡ್ರು. ಅವಾಗೂ ಕೂಡ ಸರ್ಕಾರ ಕಾಂಗ್ರೆಸ್ ಮತ್ತು JDS ಪಕ್ಷಗಳನ್ನು ಇದ್ದ ಸಂದರ್ಭದಲ್ಲಿ ಯಾವ ರೀತಿ ಹೋರಾಟ ಮಾಡ್ತಿದ್ರು ಸರ್ ನಿಮ್ಮ ಕ್ಷೇತ್ರಕ್ಕೆ ಅನುದಾನ ತರೋದು? ಸನ್ಮಾನ್ಯ ಮನಮೋಹನ್ ಸಿಂಗ್ ಒಬ್ಬ ಅಧಿಕಾರಿಯಾಗಿ ರಾಜಕೀಯಕ್ಕೆ ಬಂದವರು. ಸನ್ಮಾನ್ಯ ಪ್ರಧಾನಮಂತ್ರಿ ಆದಂಥ ಮೋದಿಜಿಯವರು ಒಂದು ಪಕ್ಷದಲ್ಲಿ ಸಣ್ಣ ಕಾರ್ಯಕರ್ತರಾಗಿ ಮೇಲೆ ಬಂದವರು. ಆಡಳಿತ ಅನುಭವ ಗುಜರಾತ್ನಲ್ಲಿ 3 ಟರ್ಮ್ ಅವರು ಮುಖ್ಯಮಂತ್ರಿಯಾಗಿ ಸೇವೆ ಮಾಡಿದ್ರು. ಅಲ್ಲಿ ಆಡಳಿತ ಅನುಭವ ಬಹಳಷ್ಟು ಸಿಕ್ಕಿದೆ ಅವರಿಗೆ. ಸೊ ಮನಮೋಹನ್ ಸಿಂಗ್ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅಜಗಜಾಂತರ ಡಿಫರೆನ್ಸ್ ಆಗುತ್ತೆ. ಹಾಯ್, ಹಲೋ, ನಮಸ್ತೆ ವೀಕ್ಷಕರೇ. ಇಂದು ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ನ್ಯೂಸ್ 43 ಇಂಡಿಯಾ ತಂಡ ಭೇಟಿ ಮಾಡಿದೆ. ನ್ಯೂಸ್ 43 ಇಂಡಿಯಾ ತಂಡ ಕನೆಕ್ಟ್ ಇಂಡಿಯಾ ಮೀಡಿಯಾ ನೆಟ್ವರ್ಕ್ನಿಂದ ಭೇಟಿ ಮಾಡಿರ್ತಕ್ಕಂಥ ವಿಶೇಷತೆ, ಭೇಟಿ ಮಾಡಿರ್ತಕ್ಕಂಥ ಮೂಲ ಅಜೆಂಡಾ, ಕಾಂಗ್ರೆಸ್ಸಿನ 5 ಗ್ಯಾರಂಟಿ, 1.5 ವರ್ಷದ ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ, 11 ವರ್ಷದ ಕೇಂದ್ರ NDA ಸರ್ಕಾರ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಸರ್ಕಾರ. ಮತ್ತೆ ಇಂದು ನ್ಯೂಸ್ 43 ಇಂಡಿಯಾ ತಂಡ ಮತ್ತೆ ಕನೆಕ್ಟ್ ಇಂಡಿಯಾ ಮೀಡಿಯಾ ನೆಟ್ವರ್ಕಿಂಗ್ ಗ್ರೂಪ್ನಿಂದ ವಿಶೇಷ ಸಂದರ್ಶನ ನಡೀತಾ ಇದೆ. ಕ್ಷೇತ್ರದ ಜನನಾಯಕ, ಮುಂದಿನ ಸೇವಕ ಮತ್ತು ಮಾಜಿ ಶಾಸಕರು. ನ್ಯೂಸ್ 43 ಇಂಡಿಯಾ ಮತ್ತೆ ಕನೆಕ್ಟ್ ಇಂಡಿಯಾ ಮೀಡಿಯಾ ಗ್ರೂಪಿನ ಈ ಒಂದು ಸಂದರ್ಶನದಲ್ಲಿ ವಿಶೇಷ ವ್ಯಕ್ತಿ, ಆ ವ್ಯಕ್ತಿ ಯಾರಂತ ಹೇಳಿದ್ರೆ 30 ವರ್ಷದ ಹಿಂದಿನ ರಾಜಕಾರಣಿ ಮಾನ್ಯ ಶ್ರೀ ಅಶೋಕ್ ಖಾಟ್ವೆ ಅವರು. ಇವರು 1994ರ ಮಾಜಿ ಶಾಸಕರು. ಅಂದ್ರೆ 1994ರಲ್ಲಿ ಪ್ರಥಮ ಬಾರಿಗೆ ಶಾಸಕರಾಗಿ ಮತ್ತು ಮಹಾನಗರ ಪಾಲಿಕೆಯ ಕೌನ್ಸಿಲರ್ ಆಗಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಕಾರ್ಪೊರೇಟರ್ ಆಗಿ ಕಾರ್ಯನಿರ್ವಹಿಸಿರ್ತಕ್ಕಂಥವ್ರು. 94ರಲ್ಲಿ ಈದ್ಗಾ ಮೈದಾನ ಹೋರಾಟ ಮತ್ತೆ ಕ್ಷೇತ್ರದ ಜನತೆಯ ಚಿಂತನೆ, ಬಡವರ ಆಶಾಕಿರಣ ಮತ್ತು ಕಾಟುವೆ ಅಂತ ಹೇಳಿದ್ರೆ ಮನೆಗೆ ಬಂದಂಥವರಿಗೆ ನಿರಾಸೆ ಮಾಡಲಾದಂಥ ವ್ಯಕ್ತಿ. ದಾನ ಧರ್ಮ ಅನ್ನೋದಕ್ಕಿಂತ ಇವರೊಂದು ವಿಚಾರ ಏನಿದೆ ಅಂತ ಹೇಳಿದ್ರೆ, ಒಂದು ಕೈಲಿ ಕೊಟ್ರೆ ಮತ್ತೊಂದು ಕೈಗೆ ಗೊತ್ತಾಗಬಾರ್ದು, ಒಂದು ಕಣ್ಣಿಗೆ ನೋವಾದ್ರೆ 2ನೇ ಕಣ್ಣಿಗೆ ನೋವಾಗುತ್ತೆ. ಆದ್ರೆ ದಾನ ಮಾಡೋದ್ರಲ್ಲಿ ಒಂದು ಕೈಯಿಂದ ಕೊಟ್ರೆ ಮತ್ತೊಂದು ಕೈಗೆ ಕಾಣಬಾರ್ದು ಅನ್ನೋ ರೀತಿಯಿಂದ ಬಂದಿರತಕ್ಕಂಥ 1994ರ ಶಾಸಕರಾದಂಥ ಅಶೋಕ್ ಖಾಟ್ವೆ ಅವರು. ಅವಾಗಿನ ಸಂದರ್ಭದಲ್ಲಿ ಪೈಪೋಟಿ ಚುನಾವಣೆ ಅಂತ ಹೇಳಿದ್ರೆ ಈದ್ಗಾ ಮೈದಾನ ಹೋರಾಟ ಆಗಿರ್ಲಿ, ಮತ್ತೆ ಹಿಂದುತ್ವ ವಿಷಯಗಳನ್ನಾಗಿರ್ಲಿ, ರಾಮ ಮಂದಿರ ವಿಚಾರಗಳನ್ನಾಗಿರ್ಲಿ, LK ಅಡ್ವಾಣಿಯವರ ರಥಯಾತ್ರೆಗಳನ್ನಾಗಿರ್ಲಿ, ಅಟಲ್ ಬಿಹಾರಿ ವಾಜಪೇಯಿ ಅವರ ಸಿದ್ಧಾಂತಗಳನ್ನಾಗಿರ್ಲಿ, ಈಗೇನು 11 ವರ್ಷದಿಂದ ಸರ್ಕಾರ ನಡೆಸ್ತಾ ಇರೋ ನರೇಂದ್ರ ಮೋದಿ ಅವರೇನಾದರೆ ಅವರ ಸಿದ್ಧಾಂತ ಏನಿದಾವೆ ಆ ಸಿದ್ಧಾಂತ ಕಾಪಿ ಆಗಿರ್ತಕ್ಕಂಥ ಅಟಲ್ ಬಿಹಾರಿ ವಾಜಪೇಯಿ ಅವರು. ರಾಮ ಮಂದಿರ ಕಟ್ಟಬೇಕಂತ ಕನಸು ಕಂಡಿರ್ತಕ್ಕಂಥ LK ಅಡ್ವಾಣಿಯವ್ರಿಗೆ ಏನು ಕನಸು ಕಟ್ಟಿದ್ರು ಅದು ನನಸು ಮಾಡಿಕೊಟ್ಟಿರ್ತಕ್ಕಂಥ ಈ ನರೇಂದ್ರ ಮೋದಿ ಅವರು. ಅವರ ಮಾರ್ಗದರ್ಶನ, ಅವರ ಹಾದಿಯಲ್ಲಿ, ಅವರ ಯೋಚನೆಯಲ್ಲಿ, ಅವರ ಕನಸಿನಲ್ಲಿ, ಅವರ ಕಣ್ಣಿನಲ್ಲಿ, ಅವರ ದೃಷ್ಟಿನಲ್ಲಿ, ಅವರ ಕಣ್ಣಿನ ನೀರಿನಲ್ಲಿ ಮತ್ತು ಪ್ರತಿಯೊಂದರಲ್ಲಿ ನೋಡುತ್ತಾ, ಕಲಿಯುತ್ತಾ, ಕಾಣುತ್ತಾ ಬಂದಿರತಕ್ಕಂಥ ಅಶೋಕ್ ಖಾಟ್ವೆ ಅವರು ಹುಬ್ಬಳ್ಳಿ ಶಹರ ವಿಧಾನಸಭಾ ಕ್ಷೇತ್ರದಿಂದ
ಆಯ್ಕೆಯಾಗಿರ್ತಕ್ಕಂಥ ಕಾಟುವೇರು ಅವಾಗಿನ ಸಂದರ್ಭದಲ್ಲಿ ಪಡೆದಿರ್ತಕ್ಕಂಥ ಮತಗಳನ್ನು 42,244 ಮತಗಳನ್ನು. ಇವರ ಅಪೋಸಿಟ್ ಗೆದ್ದಿರ್ತಕ್ಕಂಥ ಕಾಂಗ್ರೆಸ್ನ ಅಭ್ಯರ್ಥಿ MS ಹಿಂಡಿಸ್ಗಿರಿ ಅವರು ತಗೊಂಡಿರ್ತಕ್ಕಂಥ 34,103 ಮತಗಳನ್ನು. ಇವರಿಗೆ ಅವಕಾಶ ಪಡೆದಿರ್ತಕ್ಕಂಥ, ಇವರಿಗೆ ಹೆಚ್ಚಿಗೆ ಅವಕಾಶ ಕೊಟ್ಟಿರ್ತಕ್ಕಂಥ, ನೀವು ಬದಲೇಬೇಕು ಕಾಟುವೇರು ಅಂದಿರ್ತಕ್ಕಂಥ 8,141 ಮತದಾರರು ಲೀಡಿನಿಂದ ಬಂದಿದ್ದಾರೆ. ಇವರು ಅವಾಗಿನ ಸಂದರ್ಭದಲ್ಲಿ ಬಾಬರಿ ಪತನ, ರಾಜಕಾರಣ ಮತ್ತು ಹುಬ್ಬಳ್ಳಿ ಈದ್ಗಾ ಮೈದಾನ ಪ್ರಕರಣಗಳಲ್ಲಿ ಬಿಜೆಪಿ ಬಲ ಹೆಚ್ಚಿಸಿಕೊಂಡು ಹಿಂದೂಗಳಿಂದ ಹೊರಗದ ನಾಯಕರಾಗಿ ಆಯ್ಕೆಯಾಗಿರ್ತಕ್ಕಂಥ ವ್ಯಕ್ತಿ ಈ ಕ್ಷೇತ್ರದಲ್ಲಿ. ಬನ್ನಿ ವೀಕ್ಷಕರೇ, ಜಾಸ್ತಿ ಸಮಯ ತಗೊಳ್ಳದಂತೆ 1994ರ ಶಾಸಕರು ನ್ಯೂಸ್ 43 ಇಂಡಿಯಾ, ಕನೆಕ್ಟ್ ಇಂಡಿಯಾ ಮೀಡಿಯಾ ಗ್ರೂಪ್ನಿಂದ ವಿಶೇಷ ಸಂದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥವ್ರು. ಅವರ ನನ್ನ ಏಜ್ ಎಷ್ಟಿದೆ ಅಷ್ಟು ಅವರ ರಾಜಕಾರಣದ ಅವಾಗಿನ ಸಂದರ್ಭದಲ್ಲಿ ಶಾಸಕರಾಗಿರ್ತಕ್ಕಂಥವ್ರು. ಅವರ ಶಾಸಕರ ಜೀವನ, ಶಾಸಕರ ಹಾದಿ, ಜನಪರ ಕಾಳಜಿ, ಜನಪರ ವಿಶ್ವಾಸ, ಜನಪರ ಆತ್ಮವಿಶ್ವಾಸ, ಜನಪರ ಚಿಂತನೆ, ಜನಪರ ಕಾರ್ಯವೈಖರಿಗಾಗಿ ಅವಕಾಶ ಸಿಕ್ಕಿಲ್ಲ ಅಂದ್ರೆ ರಾಜಕಾರಣದಿಂದ ನಿವೃತ್ತಿ ಪಡೆದಿಲ್ಲ, ಅವಕಾಶ ಸಿಕ್ಕಿಲ್ಲ ಅಂದ್ರೆ ಪಕ್ಷ ದ್ರೋಹಿ ಮಾಡಲಿಲ್ಲ, ಅವಕಾಶ ಸಿಗಲಿಲ್ಲ ಅಂತೇಳಿ ಪಕ್ಷ ಬಿಟ್ಟು ಬೇರೆ ಪಕ್ಷಕ್ಕೆ ಜಂಪ್ ಆಗಲಿಲ್ಲ. ಇವೆಲ್ಲ ವಿಚಾರ ಮಾಡ್ಕೊಂಡು ಬಂದಿರತಕ್ಕಂಥ ಕಾಟೇವರು ನೋಡಿದ್ದಾರೆ. ಬನ್ನಿ ವೀಕ್ಷಕರೇ, ಅವ್ರ ಜೊತೆ ಮಾತಾಡೋಣ. ನಮಸ್ಕಾರ ಸರ್, ಚೆನ್ನಾಗಿದ್ದೀರಾ ಸರ್? ಆರೋಗ್ಯ ಹೇಗಿದೆ? 30 ವರ್ಷದ ಮಾಜಿ ಶಾಸಕರು, 35 ವರ್ಷದ ಮಾಜಿ ಕಾರ್ಪೊರೇಟರ್ ಅವರು, 50 ವರ್ಷದ ರಾಜಕಾರಣಿಯವರು, 55 ವರ್ಷದ ಸಾಮಾಜಿಕ ಹೋರಾಟಗಾರ. ಅವಾಗಿನ ರಾಜಕಾರಣಕ್ಕೂ ಇವಾಗಿನ ರಾಜಕಾರಣಕ್ಕೂ ನಾನು ಮಾತನಾಡೋಕ್ಕಿಂತ ಮುಂಚೆ ನಿಮ್ಮ ರಾಜಕೀಯ ಭವಿಷ್ಯದಕ್ಕಿಂತ ನಿಮ್ಮ ಒಂದು ಹಿಂದುತ್ವ, ರಾಮ ಮಂದಿರ ಕಟ್ಟುವ ಕನಸು, ಮತ್ತೆ ಬಾಬುರಿ ಮಸೀದಿನ ಜಗದಲ್ಲಿ ನಮ್ಮ ಮಂದಿರ ರಾಮ ಜನ್ಮ ಸ್ಥಾಪನೆ ಆಗಲೇಬೇಕು, LK ಅಡ್ವಾಣಿಯವರ ರಥಯಾತ್ರೆ, ಅಟಲ್ ಬಿಹಾರಿ ವಾಜಪೇಯಿ ಅವರ ಕನಸು, ಇವೆಲ್ಲ ವಿಚಾರವನ್ನು ಈ ಹೋರಾಟಕ್ಕೆ ಎಲ್ಲಿಂದ ಸಿದ್ಧರಾದ್ರೆ ಸರ್? ಈ ಒಂದು ಸ್ವಲ್ಪ ಕ್ಲಿಕ್ ಅನ್ನು ನೀವು ಬಂದಿರತಕ್ಕಂಥ ಪ್ಲಾಟ್ಫಾರ್ಮ್ ಎಲ್ಲಿಂದ ಬಂದ್ರೆ ಸರ್ ತಿಳಿಸ್ಬೋದ ಸರ್ ನಮ್ಮ ವೀಕ್ಷಕರಿಗೆ? ನಾನು ಮೊಟ್ಟ ಮೊದಲು ರಾಷ್ಟ್ರೀಯ ಸಂಕ್ಷೇಮದ ಸಂಘದ ಕಾರ್ಯಕರ್ತ, ತದನಂತರ ABVP, ಆನಂತರ ಸೋಷಲ್ ವರ್ಕ್ ಮಾಡ್ತಾ ಭಾರತೀಯ ಜನಸಂಘದಲ್ಲಿ ನಾನು ಪದಾರ್ಪಣೆ ಮಾಡಿದೆ. ಆವಾಗಿಂದ ನಾನು ಹೋರಾಟ ನನ್ನ ಸ್ವಭಾವ, ಒಂದು ಸ್ಟೂಡೆಂಟ್ ಇದರೊಳಗೂ ಸಹಿತ ಹೋರಾಟ ಮಾಡಿ ನಾನು ಮುಂದೆ ಬಂದವು. ಅವಾಗ ನನಗೆ ಲಾಲ್ ಕೃಷ್ಣ ಅದ್ವಾನಿಯವರಾಗಟ್ಟು, ಅಟಲ್ ಬಿಹಾರಿ ವಾಜಪೇಯಿ ಅವರ ಒಂದು ಇದರಲ್ಲಿಂದ ನಾನು ಜನಸಂಘ, ಮೊಟ್ಟ ಮೊದಲು ಜನಸಂಘ, ಮೊದಲು ಜನತಾ ಪಾರ್ಟಿ ಆಯಿತು. ತದನಂತರ ಜನಸಂಘದೊಳಗೆ ಜನಸಂಘದಿಂದ ಜನತಾ ಪಾರ್ಟಿ, ಭಾರತೀಯ ಜನತಾ ಪಾರ್ಟಿ ಆಯಿತು. ಮೊದಲು ಜನಸಂಘ ಇತ್ತು, ಅದಕ್ಕಿಂತ ಆಮೇಲೆ ಜನತಾ ಪಾರ್ಟಿ ಆದ್ವಿ, ತದನಂತರ ಭಾರತೀಯ ಜನತಾ ಪಾರ್ಟಿ, ಜನಸಂಘ, ಜನತಾ ಪಾರ್ಟಿ, ಜನತಾ ಪಾರ್ಟಿಯಿಂದ ಭಾರತೀಯ ಜನತಾ ಪಕ್ಷ ಅಂದ್ರೆ ಈಗಿನ ಭಾಜಪ. 1980ರಲ್ಲಿ ಮುಂಬೈದೊಳಗೆ ಆ ಭಾರತೀಯ ಜನತಾ ಪಾರ್ಟಿಯ ಒಂದು ಉದಯ ಅಲ್ಲಿಂದ ಆಯಿತು. ಆವಾಗಲಿಂದಲೇ ಒಂದು 100 ಕಾರ್ಯಕರ್ತರು ಆ ಒಂದು ಅಧಿವೇಶನಕ್ಕೆ ಹೋಗಿದ್ದೀವಿ ನಾವು. 80ರ ಇಸ್ವಿಯೊಳಗೆ, 1980ರಲ್ಲಿ ಅಂದರೆ 40 ವರ್ಷದ ಹಿಂದೆ, ಈಗಿನ 40 ವರ್ಷದ ಹಿಂದೆ, 45 ವರ್ಷ. ಅವಾಗ ಭಾರತೀಯ ಜನತಾ ಪಾರ್ಟಿ ಉದಯ ಆಯಿತು. ಇದರಲ್ಲಿ ಜಗನ್ನಾಥರಾವ್ ಜೋಶಿಯವರು, ಲಾಲ್ ಕೃಷ್ಣ ಅದ್ವಾನಿಯವರು, ಅಟಲ್ ಬಿಹಾರಿ ವಾಜಪೇಯಿಜಿಯವರು, ಅನೇಕ ಹಿರಿಯ ಜನಸಂಘದ ಹಿರಿಯ ನಾಯಕರೆಲ್ಲರೂ ಆ ಅಧಿವೇಶನದಲ್ಲಿ ಪಾಲ್ಗೊಂಡಿದ್ದರು. ಅಲ್ಲಿಂದ ಪ್ರೇರಣೆ ಸಿಕ್ತು. ಅಲ್ಲಿಂದ ಹಂಗೆ ಭಾರತೀಯ ಜನತಾ ಪಾರ್ಟಿ ಕೆಲಸ ಮಾಡ್ಕೊತ ಹೋದೆ. ಆಮೇಲೆ ಕಾರ್ಪೊರೇಷನ್ ಎಲೆಕ್ಷನ್ನಲ್ಲಿ ನಾನು ಭಾರತೀಯ ಜನತಾ ಪಾರ್ಟಿಯವರು ಎಲ್ಲಿ ನಿಂದ್ರಂದ್ರೂ ನಾನು ನಿಂತೆ. ನಂದು ಆ್ಯಕ್ಚುಲಿ ಕಬರಿಪೇಟು ಆ ಭಾಗದಲ್ಲಿ ಬರ್ತಾಯಿದೆ. ಇಲ್ಲ, ಕಾಟೇವರ ನೀವು ಬಾಜು ಡಿಜನ್ ನಿಂತದೆ ಅದು ಶಹರದೊಳಗೆ ಕಾರ್ಪೊರೇಷನ್.
ಅಲ್ಲಿ ಹೋಗಿ ಅತಿ ಹೆಚ್ಚಿನ ಮತದಿಂದ ಆರ್ಸಿ ಬಂದೆ ನಾನು. ಜನರ ಒಂದು ಪ್ರೀತಿ ವಿಶ್ವಾಸ ಬಹಳಷ್ಟು ಇರೋದ್ರಿಂದ 84ನೇ ಇಸ್ವಿಯಲ್ಲಿ ನಾನು ಆರ್ಸಿ ಬಂದೆ. ಕಾರ್ಪೊರೇಟರ್ ಆದೆ, ಡೆಪ್ಯೂಟಿ ಮೇಯರ್ ಆದೆ, ಅನೇಕ ಇದರೊಳಗೆ ಕೆಲಸ ಮಾಡಿದ ನಂತರ ರಾಮ ಜನ್ಮಭೂಮಿ ಹೋರಾಟ ಸ್ಥಳ ಇತ್ತು. ಆ ಒಂದು ವೇಳೆ ಈ ಯಾವ ಇಸ್ವಿಯಲ್ಲಿ ಪ್ರಾರಂಭ ಆಯಿತು ರಾಮ ಜನ್ಮಭೂಮಿ? 90 ಆನ್ವರ್ಡ್ಸ್, 2090ರಲ್ಲಿ ಚಾಲೂ ಆಯ್ತು. 1990ರಲ್ಲಿ ಚಾಲೂ ಆಯಿತು. 1992ರಲ್ಲಿ ಬಾಬರಿ ಮಸೀದ್ ಡೆಮೊಲಿಷನ್ ಆಯಿತು. ಡಿಸೆಂಬರ್ 6ನೇ ಹೋರಾಟ ಆಗಿತ್ತು. ಆ ಡೆಮೊಲಿಷನ್ ಆಗಬೇಕಾದ್ರೂ ನಾನು 100 ಕಾರ್ಯಕರ್ತರು ತೊಗೊಂಡು ಅಯೋಧ್ಯೆಗೆ ಹೋಗಿದ್ದೆ. ಆವಾಗಿಂದ ಒಂದು ಎಕ್ಸ್ಪೀರಿಯನ್ಸ್ ಹೇಳಿದ್ರೆ ಮೈ ಜುಮ್ ಅನ್ಬೇಕು, ಆ ರೀತಿ ಆದಂಥ ಎಕ್ಸ್ಪೀರಿಯನ್ಸ್ ನನಗೆ ಅವಾಗಾಯಿತು. ನಾನು ಕೂಡ ಒಂದು 100 ಕಾರ್ಯಕರ್ತರನ್ನ ತೊಗೊಂಡು ರೈಲ್ವೆದೊಳಗೆ ಹೋಗಿದ್ವಿ. ಆವಾಗ ಹೋಗ್ಬೇಕಾದ್ರೆ ಇನ್ನು ಬಾಬ್ರಿ ಮಸೀದಿ ಇತ್ತು. ಅವಾಗ ನೋಡಿದ್ವಿ. ಅವಾಗ 8 ದಿವಸದ ಕ್ಯಾಂಪ್ ಇತ್ತು. ಒಂದು ಕ್ಯಾಂಪದೊಳಗೆ ನಾವೆಲ್ಲ ಸ್ಟೇ ಕ್ಯಾಂಪ್ ಒಳಗೆ ಇದ್ವಿ. ಎಲ್ಲ ಇದು ಹಾಕಿದ್ರಲ್ಲ, ಟೆಂಟ್ಗಳು ಮಾಡಿದ್ವಿ. ಆ ಟೆಂಟ್ ಒಳಗೆಲ್ಲ ದಿನಪ್ರತಿ ಸಂಘದ ಕಾರ್ಯಕ್ರಮ, ಆ ಕಾರ್ಯಕ್ರಮ ಎಲ್ಲ ಮಾಡ್ತಿದ್ರು. ದಿವಸ ಒಬ್ಬೊಬ್ಬರು ಲೀಡರ್ಸ್ ಬಂದು ಭಾಷಣ ಮಾಡ್ತಿದ್ರು. ಅಥವಾ ಅವರು ಅಲ್ಲಿ ಇದ್ದರು. ಆಮೇಲೆ ಅನೇಕ ನಾಯಕರು ಬಂದು ಭಾಷಣ ಮಾಡಿದಾಗ ಕಡೆ ಪಕ್ಷ ಬಾಬ್ರಿ ಮಸೀದಿ ಲಾಸ್ಟ್ ಒಂದೇ ಅದು ಬಿತ್ತು. ಬೀಳ್ಬೇಕಾದ್ರೆ ದೇಶದೊಳಗೆ ಎಲ್ಲ ಕಡೆ ಬಹಳಷ್ಟು ದಂಗೆ ಪ್ರಾರಂಭ. ಆವಾಗ ನಾವು ನಮಗೆ ಬಹಳಷ್ಟು ಒಂದು ಇದರಲ್ಲಿಂದ ಒಂದು ಟ್ರೈನ್ ಒಳಗೆ ಕಳಿಸಿದ್ರು. ಆವಾಗ ನೋಡೋಂಥ ದೃಶ್ಯ ಇತ್ತು. ಎಲ್ಲ ಕಡೆ ಬೆಂಕಿ, ಎಲ್ಲ ಕಡೆ ಇದು ಸ್ಟೇಷನ್ನೊಳಗೆ ಇದು ಹೇಳ್ತಿದ್ರು. ಅಲ್ಲೇ ಯಾರು ಕರ್ಸೇವಕರು ಸ್ಟೇಷನ್ ಬಿಟ್ಟು ಹೊರಗೆ ಹೋಗ್ಬಾರ್ದು, ಹೊರಗಡೆ ಬಹಳಷ್ಟು ಗಲಾಟೆ ಪ್ರಾರಂಭ ಆಗಿದೆ. ಅನೌನ್ಸ್ಮೆಂಟ್ ಆಗ್ತಾ ಇಲ್ಲ. ಎಲ್ಲ ಸ್ಟೇಷನ್ ಅನೌನ್ಸ್ಮೆಂಟ್ ಅಂಥ ಒಂದು ಸಂದರ್ಭದೊಳಗೆ ಅಯೋಧ್ಯೆ ದಾಟಿ ಬಂದು ಆ ಏರಿಯಾದೊಳಗೆ ಕೆಲವೊಂದು ಏರಿಯಾದೊಳಗೆ ಟ್ರೈನ್ ಮೇಲೆ ಕರ್ಸೇವಕರು ಹೊರಟಾರ. ಟ್ರೈನ್ ಮೇಲೆ ಬೆಂಕಿ ಚೆಂಡು ಕಲ್ಲುಗಳು ಇಷ್ಟೊಂದು ಬಿದ್ದು ಅಂದ್ರೆ ಸಾಧ್ಯ ಇಲ್ಲ. ಅಷ್ಟೊಂದು ಕಲ್ಲುಗಳು, ಬೆಂಕಿ ಉಂಡೆಗಳು ಆ ಟ್ರೈನ್ ಮೇಲೆ ಬಿದ್ದು. ಅದನ್ನು ನೆನಪಿಸ್ಕೊಳ್ಳೋಕ್ಕೂ ಅಂಥ ಒಂದು ಸಂದರ್ಭದೊಳಗೆ ನಾವು ಅಲ್ಲಿಂದ ಹುಬ್ಬಳ್ಳಿ ಸುರಕ್ಷಿತವಾಗಿ ಎಲ್ಲ ಕರ್ಕೊಂಡೋಗಿದ್ದವು ಕಾರ್ಯಕರ್ತರು. ನಾವೆಲ್ಲ ಸುರಕ್ಷಿತವಾಗಿ ಬಂದು ಮುಟ್ಟಿದ ಕೂಡಲೇ ಆಯ್ದು ಚಾಲು ಆಯ್ತು. ಯಾವುದು ಈದ್ಗಾ ಹೋರಾಟ. ಏನು ಸರ್ ಇದು? ರಾಮ ಮಂದಿರ ಜನ್ಮಸ್ಥಳ, ನಮ್ಮ ರಾಮನ ಜನ್ಮಸ್ಥಳ, ಅಲ್ಲಿ ರಾಮನ ಮಂದಿರ ಪ್ರತಿಷ್ಠಾಪನೆ ಆಗಲೇಬೇಕಂತೇಳಿ ಅಲ್ಲಿ ಒಂದು ಹೋರಾಟ ಆಗಿತ್ತು. ಈ ಈದ್ಗಾ ಮೈದಾನ ಹೋರಾಟ ಏನು ಸರ್? ಇದಕ್ಕೆ ಏನು ಲಿಂಕ್ ಇದೆ? ಅದು ಅಂದರೆ 1990ನೇ ಇಸ್ವಿದೊಳಗೆ, ಅದಕ್ಕಿಂತ ಮೊದಲು ಡೇಟ್ ನಂಗೆ ಗೊತ್ತಿಲ್ಲ, ಒಂದು 5-10 ವರ್ಷ ಹೆಚ್ಚು ಕಡಿಮೆ, ಒಂದು 2 ವರ್ಷ ಹೆಚ್ಚು ಕಡಿಮೆ. ಸಾಮಾನ್ಯ ಮುರಳಿ ಮನೋಹರ್ ಜೋಶಿಯವ್ರ ನೇತೃತ್ವದೊಳಗೆ ನಮ್ಮ ದೇಶದೊಳಗೆ ನಮ್ಮ ದೇಶದ ಧ್ವಜ ಎಲ್ಲ ಕಡೆ ಹಾರಬೇಕು, ತಿರಂಗ ಧ್ವಜ ಎಲ್ಲ ಕಡೆ ಹಾರಬೇಕು. ಆದ್ರೆ ಯಾವ ಜಮ್ಮು ಕಾಶ್ಮೀರದೊಳಗೆ ಆ ದಿವಸ ತಿರಂಗ ಜೆಂಡ ಸುಟ್ಟಿದ್ರು. ಕೆಳಗಿಳಿಸಿ ತಿರಂಗ ಜೆಂಡ ಸುಟ್ಟಾಗ ಎಲ್ಲೇ ನಮ್ಮ ತಿರಂಗ 370 ಆರ್ಟಿಕಲ್ ಅವಾಗಿನ ಅವಾಗಿದ್ರಿ ನಮ್ಮ ತಿರಂಗ ಜೆಂಡ ಹಚ್ಚಾಕ ಹೋದ್ರೆ ತೆಗೆದು ಅಲ್ಲಿ ನಮ್ಮ ಭಯೋತ್ಪಾದಕರು ಸುಟ್ಟಿದ್ರು ಆ ತಿರಂಗ ಜೆಂಡ. ಅವಮಾನ ಮಾಡಿದ್ರು. ಅವಾಗ ರಾಷ್ಟ್ರೀಯ ಅಧ್ಯಕ್ಷ ನಮ್ಮ ಇವರಿದ್ರು, ಯಾರು ಮನೋಹರ್ ಜೋಶಿ, ಅವರು ಅಧ್ಯಕ್ಷರು. ಅವಾಗ ರಥ ಸಾರಥಿಯಾಗಿ ನಮ್ಮ ಮೋದಿ ಸಾರಥಿಯಾಗಿ, ಅದಕ್ಕೆ ಸಾರಥಿಯಾಗಿ ತಿರಂಗ ಸಾರಥಿಯಾಗಿ ಇವರಿದ್ರು ಮೋದಿಯವರು, ಈಗಿನ ಪ್ರೈಮ್ ಮಿನಿಸ್ಟರ್ ಆಗಿದ್ರು. ಅವಾಗ ಆ ಹೋರಾಟದೊಳಗೂ ಸಹಿತ ನಾವು ಕಾಶ್ಮೀರಕ್ಕೆ ಒಂದು 100 ಹುಡುಗರು ಕರ್ಕೊಂಡು ಹೋಗಿದ್ದೆ. ನಾವು ಕಾಶ್ಮೀರದೊಳಗೆ ಈ ತಿರಂಗ ಹೋರಾಟ ಸಲುವಾಗಿ ಅವಾಗ ಎಲ್ಲ ಕಡೆ ಕರ್ಫ್ಯೂ ಆಗಿಬಿಟ್ಟಿತ್ತು. ಕರ್ಫ್ಯೂ ಹಾಕಿದಾಗ ನಾವು ಕಾಶ್ಮೀರ ಹೋದ್ವಿ. ನಮ್ಗೇನು ಮಾಡಿದ್ರು, ಒಂದೊಂದು ಮನೆಯೊಳಗೆ ಒಂದು 10 ಮಂದಿ ಹಂಗೆ ಎಲ್ಲ ಮನೆಯೊಳಗೆ ವ್ಯವಸ್ಥೆ ಮಾಡಿದ್ರು. ಆ ಮಂದಿ ಇಷ್ಟೊಂದು ಅಭಿಮಾನದಿಂದ ನಮ್ಗೆ ಅವ್ರ ಮಕ್ಕಳಿಗೆ ನೋಡೋಂಗಿಲ್ಲ, ನೋಡಿ
ನಮ್ಗೆ ಅವಾಗ ಅತಿಥಿ ಸಹಕಾರ ಅತಿಥಿ ಸತ್ಕಾರ ಕೊಡ್ತಾರೆ. Yes, yes, yes. ಒಂದು 3000 ಕಿಲೋಮೀಟ್ರ್ ಹಿಂದೆ ಬಂದು ಇಲ್ಲಿ ರಾಷ್ಟ್ರೀಯ ಧ್ವಜ ಹಾರ ಬಂದ್ರಿ ಅಂತೇಳಿ ಭಾಳಷ್ಟು ನಮ್ಗೆ ಹೆಮ್ಮೆ ಇಲ್ಲಿಂದ ಇದು ಮಾಡಿದ್ರು. ಅಂಥದ್ರೊಳಗೆ ನಾವು ಕಾಶ್ಮೀರ ಒಳಗೆ ಶ್ರೀನಗರದೊಳಗೆ ಆ ಹರಿದದ್ದು ಎಲ್ಲಿ ಆ ಭಯೋತ್ಪಾದಕರು ನಮ್ಮ ಜೆಂಡಾನು ಹರಿದು ಬೆಂಕಿ ಹಚ್ಚಿದ್ರು, ಅದೇ ಜಾಗದೊಳಗೆ ನಮ್ಮ ರಾಷ್ಟ್ರೀಯ ಜೆಂಡಾ ತಿರಂಗಾ ಜೆಂಡಾ ಹಾರಿಸಿ ನಾವು ಬಂದ್ವಿ. ಅಷ್ಟೊಂದು ಹೋರಾಟ ಅಲ್ಲಿಂದ ಬರುವಷ್ಟರೊಳಗೆ ಹುಬ್ಬಳ್ಳಿ ಈದ್ಗಾ ಮೈದಾನದೊಳಗೆ ಜೆಂಡಾ ಹಾರಿಸ್ಬೇಕು ಅಂತ ಕೆಲವು ಕಾರ್ಯಕರ್ತರು ಹೋಗಿದ್ರು. ಆದರೆ ಇವ್ರಿಗೂ ಹಚ್ಚಾಕ್ ಕೊಡಲಿಲ್ಲ. ಪೊಲೀಸ್ ಒಂದು ದಬ್ಬಾಳಿಕೆ, ಪೊಲೀಸರು ಹಚ್ಚಾಕ್ ಹೋದಂಥ ಕಾರ್ಯಕರ್ತರ ಮೇಲೆ ಲಾಠಿ ಚಾರ್ಜ್ ಮಾಡಿ ಭಾಳಷ್ಟು ಹೊಡೆದ್ರು. ಆವಾಗ ಅಲ್ಲಿ ಜೆಂಡಾ ಹಾರಿಸ್ಲೇಬೇಕು ಅಂಥೇಳಿ ಎಲ್ಲ ಸಂಘಪರ ಹೊರತವ್ರು ನಾವೆಲ್ಲ ಡಿಸೈಡ್ ಮಾಡಿ ಯಾವಾಗಿನ ಮಟ್ಟ ನೀವು ಜೆಂಡಾ ಹಾರಿಸ್ಲಿಕ್ಕೆ ಕೊಡೋಗಿಲ್ಲ ಆವಾಗಿನ ಮಟ್ಟ ನಾವು ಬಿಡೋಗಿಲ್ಲ ಅಂತೇಳಿ ಅವಾಗ ಜಿಲ್ಲಾಧ್ಯಕ್ಷ, ನಾನು ಮಹಾನಗರ ಜಿಲ್ಲಾಧ್ಯಕ್ಷತೆ ಅವಾಗ ಕಂಟಿನ್ಯೂಸ್ ಜನವರಿ 26 ಆಗಸ್ಟ್ 15 2 ದಿವಸ ಕಂಟಿನ್ಯೂಸ್ ಒಂದು ವಾರ ಮೊದಲು ಹೋರಾಟ ಚಾಲು ಆಗ್ತಿತ್ತು. 1000 ಜನ ಬರ್ತಿದ್ರು, ಅವ್ರು ಹಿಡಿತಿದ್ರು, ಅವರು ಜೈಲಿಗೆ ಹಾಕ್ತಿದ್ರು. ಈ ರೀತಿಯಾದಂಥ ಕಂಟಿನ್ಯೂಸ್ 2 ವರ್ಷ ಸತತ ಆಗಿ 3ನೇ ವರ್ಷ ಮೊಯ್ಲಿಯವರು ಮುಖ್ಯಮಂತ್ರಿ ಇದ್ದಾಗ, ವೀರಪ್ಪ ಮೊಯ್ಲಿಯವರು ಮುಖ್ಯಮಂತ್ರಿ ಇದ್ದಾಗ ಆ ಹೋದಂಥ ಕಾರ್ಯಕರ್ತರ ಮೇಲೆ ಗೋಳಿಬಾರ ಮಾಡಿದರು. 6ರಿಂದ 7 ಜನ ಕಾರ್ಯಕರ್ತರು ಅಲ್ಲಿ ತೀರ್ಕೊಂಡ್ರು. ಅವಾಗ ಯಡಿಯೂರಪ್ಪನವರು ಸಹಿತ ಹೋರಾಟ ಬಂದಾಗ ಕಂಡಾರಿ ಅವರು ನಾವು ಕೂಡಿ ಇದ್ದಾಗ ಸೆಟಲ್ಮೆಂಟ್ ಅದರೊಳಗೆ ನಮ್ಮ ಪಾದಯಾತ್ರೆ ನಡೆದಿತ್ತು. ಆವಾಗ ಅವರು ಕುಂತಂಥ ಗಾಡಿ ಒಳಗೆ ಇದು ಅರೆಸ್ಟ್ ಮಾಡಿದ್ರು. ಅರೆಸ್ಟ್ ಮಾಡಿ ಇದ್ರೊಳಗೆ ವ್ಯಾನ್ ಒಳಗೆ ಹಾಕ್ಯಾರ. ಆ ವ್ಯಾನ್ ಒಳಗೆ ಇದು ಬಂದ್ಬಿಡ್ತು, ಅಶ್ವವಿಷ ಜೀವ ಹೋದಂಗೆ ಹಾಕ್ತಿದ್ದಾರೆ. ಅವಾಗ ಮತ್ತು ಅವ್ರು ಕರೆಸಿ ಅವ್ರು ಹೊರಗೆ ಕರೆಸಿ ನೀರು ಹಾಕಿ ಆಮೇಲೆ ಇನ್ನೊಂದು ಸಲ ಅಲ್ಲೇ ಕರೆಯುವಾಗ ಗಟಾರ ಒಳಗೆ ಬಿದ್ದರು ಯಡಿಯೂರಪ್ಪನು. ಆ ವೇಳೆ ಒಳಗೆ ಆ ಸಂದರ್ಭ 90 ಈ ರೀತಿ 2 ವರ್ಷ ಸತತ ಹೋರಾಟ ಮಾಡಿ ನಂತರ ಅದಕ್ಕೆ ಒಂದು ಮುಕ್ತಿ ಸಿಕ್ತು. ಅಲ್ಲೇ ತ್ರಿವರ್ಣ ಧ್ವಜ ಈಗ ಜನವರಿ 26 ಮತ್ತು ಆಗಸ್ಟ್ 15 ಈ ರೀತಿಯಾದಂಥ ಹೋರಾಟಗಳು, ಅನೇಕ ಹೋರಾಟಗಳು. ಅವಾಗ ನಮಗೆ ಸರ್ಕಾರ ಇಲ್ಲ, ಏನಿಲ್ಲ, ಹೋರಾಟ ಮಾಡ್ತಿದ್ವಿ. ಸರ್ಕಾರದವರು ಹಿಡಿತಿದ್ರು, ಜೈಲಿಗೆ ಹಾಕ್ತಿದ್ರು. ಆಮೇಲೆ ನಮ್ಮನ್ನು ಕೇಸ್ ಹಾಕ್ತಿದ್ರು, ಕೇಸ್ಗೆ ಅಡ್ಡಾಡ್ತಿದ್ವಿ. ಈ ರೀತಿ ಅನೇಕ ವರ್ಷ ಅನೇಕ ಹೋರಾಟಗಳು ಮಾಡಿ ಈ ರಾಮ ಮಂದಿರ ಹೋರಾಟ ಹುಬ್ಬಳ್ಳಿ ಶಹರ ಈದ್ಗಾ ಮೈದಾನದ ತ್ರಿವರ್ಣ ಧ್ವಜ ಹಾರಿಸಲೇಬೇಕು ಅಂತೇಳಿ ಏನು ಹೋರಾಟ ಆಗಿತ್ತು. ಈ ಹೋರಾಟಕ್ಕೆ ನೀವು ಹೋದಂಥ ಸಂದರ್ಭದಲ್ಲಿ ನಿಮಗೆ ಪ್ರೇರಣೆ, ನಿಮಗೆ ಶಕ್ತಿ ಅಂದರೆ ನಾವು ಮಾಡೇ ತೀರಬೇಕು, ನಾವು ಸ್ವತಂತ್ರ ದೇಶದಲ್ಲಿ ಇದ್ದೀವಿ, ಇದು ನಾವು ಮಾಡೇ ತೀರಬೇಕು, ಇದು ಏನು ನಮ್ಮ ಮನೆ ಧ್ವಜ ಅಲ್ಲ, ಇದು ನಮ್ಮ ದೇಶದ ಚಿಹ್ನೆಯ ಒಂದು ರಾಷ್ಟ್ರೀಯ ಧ್ವಜ, ಇದು ನಾವು ಹಾರಿಸಲೇಬೇಕಂತೇಳಿ ನಿಮಗೆ ಪ್ರೇರಣೆ ಯಾರು ಕೊಡ್ತಿದ್ರು ಸರ್? ಪ್ರೇರಣೆ ನಮ್ಮ ತಂದೆ ತಾಯಿ ಕೊಟ್ಟಂಥ ಪ್ರೇರಣೆ. ಎರಡನೇದಾಗಿ ನಮ್ಮ ನಾಯಕರು ಅಟಲ್ ಬಿಹಾರಿ ವಾಜಪೇಯಿ ಆಯಿತು, ನಂತರ ಲಾಲ್ ಕೃಷ್ಣ ಅದನ್ನು. ಸರಿ ಸರ್, ಓಕೆ. ಈ ಕಾರ್ಪೊರೇಟರ್ 1985ರಲ್ಲಿ ತಾವು ಕಾರ್ಪೊರೇಟರ್ ಆಗಿತ್ತು. 1984-85ರಲ್ಲಿ ತಾವು ಕಾರ್ಪೊರೇಟರ್ ಆಗಿದ್ರಿ. ನಂತರ 94ರಲ್ಲಿ ಶಾಸಕರಾಗಿತ್ತು. ನಿಮಗೆ ಯಾರು ಹೇಳಿದ್ರು ಸರ್ ಅವಾಗಿನ ಸಂದರ್ಭದಲ್ಲಿ ಗುರುಗಳು ಅಂತೇಳಿ? ಇಲ್ಲ ಕಾಟೇವರೇ, ನಿಮ್ಮ ಹೋರಾಟ, ನಿಮ್ಮ ಸಿದ್ಧಾಂತ, ನಿಮ್ಮ ಒಂದು ಪಕ್ಷಕ್ಕಾಗಿ ಮತ್ತು ನಿಮ್ಮೊಂದು RSS ಸಂಘ ಪರಿವಾರಕ್ಕೆ ನೀವು ಕೊಟ್ಟಿರ್ತಕ್ಕಂಥ ಸಮಯದಲ್ಲಿ ನೀವು ಶಾಸಕರಾಗಬೇಕಂತೇಳಿ ಅವಾಗಿನ ಸಂದರ್ಭದಲ್ಲಿ ನಿಮ್ಮ ಹೆಸರನ್ನ ಕೂಗಿ ಯಾರಿಟ್ಟಿದ್ರು ಸರ್? ಅಂದರೆ ಯಡಿಯೂರಪ್ಪನವರು ಅವಾಗಿದ್ದರು. ಅನಂತರ ಮಂಗೇಶ್ ಬೆಂಡೇಜಿ ಅಂತಿದ್ರು ನಮ್ಮ ಹುಬ್ಳಿಯೊಳಗೆ, ಅವರೆಲ್ಲ ಕಡೆ ಅವಾಗ ನಮಗಿತ್ತು ಇದು. ಅವಾಗ ಆಮೇಲೆ ಅವಾಗ ನಮ್ಮ ಪ್ರಹ್ಲಾದ್ ಜೋಶಿಯವರು ನಮ್ಮ ಕೂಡ ರಾಷ್ಟ್ರಧ್ವಜದೊಳಗೆ ಇದ್ದರು. ಅದರ ಇದಕ್ಕೆ ಬರಲಿಲ್ಲ, ಅವರು ಇಲ್ಲೇ ಅಯೋಧ್ಯೆಗೆ ಬಂದಿದ್ದಿಲ್ಲ, ಇದ್ರೊಳಗೆ ಬಂದಿದ್ದಿಲ್ಲ. ಸರಿ, ತಾವು ಸ್ಪರ್ಧೆ ಮಾಡಿದ್ರಿ. ಈಗ ನಾನು ಹೋರಾಟದಿಂದ ರಾಜಕಾರಣಕ್ಕೆ ಬರ್ತಾ ಇದ್ದೆ. 89ರಲ್ಲಿ ಸ್ಪರ್ಧೆ. ಹೋರಾಟವೇ ಜೀವಾಳ ಅವನಂದು, ಬಾಕಿದೇನೂ ಇಲ್ಲ. ಹೋರಾಟ ವಿರೋಧ ಪಕ್ಷ, ಅದು ಖಾಲಿ ಹೋರಾಟ, ಅದು ಬಿಟ್ಟು ಬಾಕಿ ಏನು ಕಾರ್ಯಕರ್ತ ತಂಡ ವಿರೋಧ ಹೋರಾಟ. ಓಕೆ, ಈಗ ನೀವು 1989ರಲ್ಲಿ ಸ್ಪರ್ಧೆ ಮಾಡಿದ್ರಿ. ಆವಾಗೂ ಕೂಡ 17,000 ಮತಗಳಿಂದ ತಾವು ಪರಾಜಿತ ಆದ್ರಿ. 1994ರಲ್ಲಿ ಸ್ಪರ್ಧೆ ಮಾಡಿದ್ರಿ.
8,100 ಮತ ಅಂತರದಿಂದ ತಾವು ಗೆದ್ದು ಆಯ್ಕೆಯಾದ್ರಿ. ಅಂದ್ರೆ ಅವಾಗಿಂದ ನಮ್ಮ ಹೋರಾಟ ನಿಂದಿರಲೇ ಇಲ್ಲ. ಒಂದು ಸ್ಪಷ್ಟವಾದ ನಿರ್ಧಾರದಿಂದ ಗೆಲ್ಲಲೇಬೇಕು ಆ ದೃಷ್ಟಿ ಇಟ್ಕೊಂಡು ಅವಾಗ ದುಡ್ಡು ಖರ್ಚಾಗ್ತಿದ್ದಿಲ್ಲ. ಇಲೆಕ್ಷನ್ ಒಳಗೆ ಯಾವುದೇ ರೀತಿ ಆದಂಥದ್ದು ಜನ ಕೊಡ್ತಿದ್ರು. ಮೊದಲನೇ ಹೋರಾಟ ರಾಮ ಮಂದಿರ್, ಬಾಬುರಿ ಮಸೀದ್ ಡೆಮೋಲಿಷನ್. ಎರಡನೇ ಹೋರಾಟ ಈದ್ಗಾ ಮೈದಾನ್. ಆಮೇಲೆ ಇದು ಮೊದಲನೇ ಹೋರಾಟ ರಾಮ ಮಂದಿರ್, ಎರಡನೇ ಹೋರಾಟ ಕಾಶ್ಮೀರ್, ಮೂರನೇ ಹೋರಾಟ ಈದ್ಗಾ ಮೈದಾನ್ ಹುಬ್ಬಳ್ಳಿ, ನಾಲ್ಕನೇ ಹೋರಾಟ ಕ್ಷೇತ್ರದ ಜನತೆಯ ಆಶೀರ್ವಾದಕ್ಕಾಗಿ. ಸರಿ ಸರ್, 94ರಲ್ಲಿ ಏನೇನು ಇದ್ದಿದ್ರು ಸಹಿತ ಖರ್ಚು 2-3 ಎಲೆಕ್ಷನ್ ಮಾಡಿ ಅಷ್ಟು ಸರಳ ಇಲ್ಲ. ಹೌದು, ಜನ ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ನಿಂದ್ರಪ್ಪ ತೋರಪ್ಪ. ಸೊ 94ರಲ್ಲಿ ತಾವು ಸ್ಪರ್ಧೆ ಮಾಡಿದ್ರಿ, ಆಯ್ಕೆ ಆದ್ರಿ. ಎರಡನೇ ಬಾರಿಗೆ ಸ್ಪರ್ಧೆ ಮಾಡಿ ತಾವು ಆಯ್ಕೆ ಆದ್ರಿ. 99ರಲ್ಲಿ 1749 ಮತದಿಂದ ತಾವು ಪರಾಜಿತ ಆದ್ರಿ. ನಂತರ ಮತ್ತೆ ಹೊಳ್ಳಿ ತಾವು ಟೋಟಲಿ ನಿಮ್ಮ 5 ಚುನಾವಣೆ, ಒಂದು ಕಾರ್ಪೊರೇಟರ್ ಚುನಾವಣೆ 84-85ರ ಚುನಾವಣೆ. ನಂತರ ನೀವು 89ರಲ್ಲಿ ಪ್ರಥಮ ಬಾರಿಗೆ ಶಾಸಕ ಸ್ಥಾನಕ್ಕೆ ಶಾಸಕರ ಚುನಾವಣೆಗೆ ತಾವು ಸ್ಪರ್ಧೆ ಮಾಡಿದ್ರಿ. ಅವಾಗ ನಿಮಗೆ 17,988 ಮತ ಅಂತರದಿಂದ ತಾವು ಪರಾಜಿತ ಆದ್ರಿ. ಅತಿ ಹೆಚ್ಚು ಲೀಡ್ ಮತದಿಂದ ನೀವು ಪರಾಜಿತ ಆದ್ರಿ. ಹಿಂಡಿಸ್ಗಿರಿ ಅವರು ಆಯ್ಕೆ ಆದರು. ನಂತರ 94ರಲ್ಲಿ ನಿಮಗೆ ರಾಮ ಮಂದಿರ್ ಹೋರಾಟ, ನಿಮಗೆ ಕಾಶ್ಮೀರ್ ತ್ರಿವರ್ಣ ಧ್ವಜ ಹೋರಾಟ ಮತ್ತು ಹುಬ್ಬಳ್ಳಿ ಶಹರ್ ಈದ್ಗಾ ಮೈದಾನ ಹೋರಾಟ, ಇವೆಲ್ಲ ಬೆಂಬಲ ನಿಮಗೆ 8,141 ಮತ ಅಂತರದಿಂದ ಗೆಲುವು ತಂದುಕೊಟ್ಟಿರ್ತಕ್ಕಂಥ ಸಂದರ್ಭ. ಅವಾಗ ನೀವೇನು 37,832 ಮತವನ್ನು ತಗೊಂಡು 89ರಲ್ಲಿ ಪರಾಜಿತ ಆಗಿದ್ದೀರಿ. ಅದರ ಲೀಡಿಂಗ್ ಡಬಲ್ ನಿಮಗೆ 42,244, 8,141 ಅಂತರ ನಿಮಗೆ ಸಿಕ್ತು. ನಂತರ 89ರಲ್ಲಿ ಮತ್ತೆ ಸ್ಪರ್ಧೆ ಮಾಡಿದ್ರಿ. ಅವಾಗ ನಿಮಗೆ ಮತ್ತು ಹಿಂಡಿಸ್ಗಿರಿ ಅವರಿಗೆ ಬರೀ 1,749 ಓಟು. ಅವ್ರು ತಗೊಂಡಿದ್ದು 34,019 ಓಟು, ನೀವು ತಗೊಂಡಿದ್ದು 32,270. ಇಲ್ಲ ಹೌದು ಅಲ್ಲ, ಜಬ್ಬಾರ್ ಖಾನ್ ಹೊನ್ನಳ್ಳಿ, ಸಾರಿ ಕ್ಷಮಿಸಿ ವೀಕ್ಷಕರೇ, ಜಬ್ಬಾರ್ ಖಾನ್ ಹೊನ್ನಳ್ಳಿ ಅವರು ಹಿಂಡಿಸ್ಗಿರಿದ ಜಬ್ಬಾರ್ ಖಾನ್ ಹೊನ್ನಳ್ಳಿ ಅವರಿಗೆ ನಿಮಗೆ 1,749 ಓಟ್ ಡಿಫರೆನ್ಸ್ ಆಗಿತ್ತು. ನಂತರ 2004ರಲ್ಲಿ ಮತ್ತೆ ನೀವು ಸ್ಪರ್ಧೆ ಮಾಡಿದ್ರಿ. ಅವಾಗೂ ಕೂಡ ನಿಮಗೆ 2ನೇ 3ನೇ ಬಾರಿಗೂ ಕೂಡ ನಿಮಗೆ ಅವಕಾಶ ಸಿಗಲಿಲ್ಲ. ಅವಾಗ ನೀವು ಪಡೆದಿರ್ತಕ್ಕಂಥ ಮತಗಳನ್ನು ಪಡೆದು ನೋಡಿದ್ರೆ 40,155 ಮತವನ್ನು ಪಡೆದುಕೊಂಡಿದ್ರಿ. ಅವಾಗ ಹೊನ್ನಳ್ಳಿ ಅವರು ತಗೊಂಡಿರ್ತಕ್ಕಂಥ ಮತಗಳು 41,971 ಮತಗಳನ್ನು ನಿಮಗೆ ಅಂತರವಾಗಿದ್ದು ಡಿಫರೆನ್ಸ್ ಆಗಿದ್ದು. ಬಹಳ ಮತ ಅಲ್ಲ ಸರ್ ಇದು. ಅವಾಗಿನ ಸಂದರ್ಭದಲ್ಲಿ 1,816 ಮತಗಳು. 4ರಲ್ಲಿ ಮತ್ತೆ ನೀವು 8ರಲ್ಲಿ ಹೋಗ್ಬೇಕಾಗಿತ್ತು. ಅವಾಗ ಹಾಲವಿ ಅವರಿಗೆ ಅವಾಗ ಡಿಲಿಮಿಟೇಷನ್ ನೀವು ಅವಕಾಶ ಮಾಡಿಕೊಡ್ರಿ. ಏನು ಸರ್ ನೀವು 89, 84, 85 ಕಾರ್ಪೊರೇಟರು, 89ರ ಚುನಾವಣೆ, ವಿಧಾನಸಭೆ ಚುನಾವಣೆ, 94ರ ಚುನಾವಣೆ, ನಂತರ 99ರ ಚುನಾವಣೆ, 2004ರ ಚುನಾವಣೆ, ಟೋಟಲಿ ಎಂಟರ್ ನೋಡಕ್ ಹೋದ್ರೆ ನಿಮ್ಮ 5 ಚುನಾವಣೆ. ಕಾರ್ಪೊರೇಟರ್ ಇದ್ದಂಥ ಸಂದರ್ಭದಲ್ಲಿ ಡೆವಲಪ್ಮೆಂಟ್ಗೆ ಪಾತ್ರ, ಶಾಸಕರು ಇದ್ದಂಥ ಸಂದರ್ಭದಲ್ಲಿ ಡೆವಲಪ್ಮೆಂಟ್ಗೆ ಪಾತ್ರ. ವಿಧಾನಸಭೆಗೆ ನೀವು ಹೋದಂತ ಸಂದರ್ಭದಲ್ಲಿ ನಿಮಗೆ ಅಲ್ಲಿಯ ಶಾಸಕರು ಎಷ್ಟು ಜನ ನೀವು ಹೋಗಿದ್ರಿ ಸರ್? 94ರಲ್ಲಿ ಶಾಸಕರು ಭಾರತೀಯ ಜನತಾ ಪಕ್ಷದಿಂದ 40 ಜನ. ಇವಾಗಿನ ಭಾರತೀಯ ಜನತಾ ಪಕ್ಷ, ಅವಾಗಿನ ಭಾರತೀಯ ಜನತಾ ಅಲ್ಲ, ಹಿಂದಿನ ನೀವು ಕಾರ್ಪೊರೇಟರ್ ಇದ್ದಂತ ಸಂದರ್ಭದಲ್ಲಿ ಜನತಾ ಪಕ್ಷ ಜನತಾ ಪಾರ್ಟಿ ಇತ್ತು. ಈಗ ಭಾರತೀಯ ಜನತಾ ಪಕ್ಷ. ಅವಾಗ ಎಷ್ಟು ಜನ ಭಾರತೀಯ ಜನತಾ ಪಕ್ಷದ ವಿಧಾನಸಭೆಗೆ ತಾವು ಕಾಲಿಟ್ಟಿದೆ ಸರ್? 40 ಜನ. 40 ಜನ. ಅವಾಗೂ ಕೂಡ ಸರ್ಕಾರ ಕಾಂಗ್ರೆಸ್ ಮತ್ತು JDS ಪಕ್ಷಗಳನ್ನು ಇದ್ದಂತ ಸಂದರ್ಭದಲ್ಲಿ ಯಾವ ರೀತಿ ಹೋರಾಟ ಮಾಡ್ತಿದ್ರು ಸರ್ ನಿಮ್ಮ ಕ್ಷೇತ್ರಕ್ಕೆ ಅನುದಾನ ತರೋದು? ಅದು ಇಂತಿಷ್ಟು ಅಂತ ಹೇಳಿ ಅನುದಾನ ಬರ್ತಿತ್ತು. ಹೋರಾಟ ಏನು ಮಾಡ್ತಿದ್ದಿಲ್ಲ ನಾವು. ಏನು ಶಾಸಕರು ಕೊಂಡ 5 ಲಕ್ಷ 10 ಲಕ್ಷ ಬರ್ತೀವಿ. ಅಷ್ಟರೊಳಗೆ ನಾವು ಎಲ್ಲ ಹುಬ್ಬಳ್ಳಿ ಶಾಸಕರೊಳಗೆ ನಾವು ಇದು ಡೆವಲಪ್ಮೆಂಟ್ ಮಾಡ್ತಿದ್ವಿ. ಅವಾಗ ಬರೋದು ಅಷ್ಟೇ ನಮ್ಗೆ ಹಣ. ಸ್ವಲ್ಪ ಕಾರ್ಪೊರೇಷನ್ಲಿಂದು ಡೆವಲಪ್ ಮಾಡ್ತಿದ್ವಿ. ಬಾಕಿ ನಮ್ಮ ಖಂಡಿತ ಅನುದಾನಗಳು ಅದು ಕೊಡ್ತಿದ್ವಿ. ಸರಿ ಸರ್, ಅವಾಗಿನ ಡೆವಲಪ್ಮೆಂಟ್ ಸಂದರ್ಭ, ಅವಾಗಿನ 1,000 ಲಕ್ಷ 50 ಲಕ್ಷ ಹಣ ಬಂದಿದ್ದ ದೊಡ್ಡ ಹಣ ಅಮೌಂಟ್ ಸಂದರ್ಭದಲ್ಲಿ. ಒಂದು ಚರಂಡಿಗೆ ಒಂದು 500 ಮೀಟರ್ ಗಟ್ರಿಗೆ ಈಗಿನ ಗಟ್ರು, ಅವಾಗಿನ ಗಟ್ಟರು ಈಗಿನ ಚರಂಡಿ ಅವಾಗ ನೀವು ಕೊಟ್ಟಿದ್ರು ಅಂತೇಳಿ 50,000 ಬಹಳ ಅಮೌಂಟ್. ಈಗ ಕೋಟಿ ಆದ್ರೂ ಕೂಡ ಡೆವಲಪ್ಮೆಂಟ್ಗೆ ಸಾಲೋದಿಲ್ಲ. ಯಾಕೆ ಸರ್? ಅವಾಗಿನ ಸಂದರ್ಭ ಅಕೌಂಟಬಿಲಿಟಿ ಇಲ್ಲ. ಈಗ ಏನು ಖರ್ಚಾಗ್ತಾ ಇದೆ, ಎಷ್ಟು ಖರ್ಚಾಗ್ತಿತ್ತು, ಎಷ್ಟು ಮಾಡ್ಯಾನ ಜನ ಅನ್ಕೊಳ್ಳೋಂಗಿಲ್ಲ. ಒಂದು ಮಾಡಿದವರು ಕೇಳಕ್ ಬರೋಂಗಿಲ್ಲ. ಯಾರು ಮಾಡಿರ್ತಾರವ್ರು ಯಾಕೆ ಕೇಳ್ತಾರೆ? ಹೌದು, ಕೇಳೋದಿಲ್ಲ.
ಹಿಂಗಾಗಿ ಅಕೌಂಟಬಿಲಿಟಿ ಇಲ್ಲ. ಕರೆಕ್ಟ್ ಸರ್. ಈ ಹಿಂದಿನ ಜಾಗೃತರಾಗಬೇಕು. ಅಲ್ಲೇ ಬೋರ್ಡ್ ಹಾಕಬೇಕು, ಇಂತಿಷ್ಟ ಸಿಮೆಂಟ್ ಹಾಕಿದ್ವಿ, ಇಂತಿಷ್ಟ ಇದು ಉಸುಕ್ ಹಾಕಿವಿ, ಇಷ್ಟು ಮಾಡೀವಿ, ಇಷ್ಟು ರೋಡ್ ಮಾಡೀವಿ, ನೋಡ್ಲಿಕ್ಕೆ ಜನ ನೋಡಬೇಕು, ಮಾಡಬೇಕು. ಹಿಂಗೆ ಮಾಡ್ತಾರೆ. ಇನ್ನೊಂದು 6 ತಿಂಗಳು ಅದು ಕೆಟ್ಟು ಹೋಗುತ್ತೆ. ಬೇಸಿಗೆ ಮಳೆಗಾಲ ಬರೋಷ್ಟು ಹೋಗ್ಬಿಟ್ಟು. ಸರಿ ಸರ್, ಈ ಹಿಂದಿನ ರಾಜಕಾರಣಕ್ಕೂ ಈಗಿನ ರಾಜಕಾರಣಕ್ಕೂ ನೀವು ಕೂಡ ಸುಮಾರು ಮುಖ್ಯಮಂತ್ರಿಯವ್ರನ್ನ ನೋಡಿದ್ರಿ. ಬಂಗಾರಪ್ಪ ಅವ್ರನ್ನ ನೋಡಿದ್ರಿ, ವೀರಪ್ಪ ಮೊಯ್ಲಿ ಅವ್ರನ್ನ ನೋಡಿದ್ರಿ, ಧರ್ಮಸಿಂಗ್ ಅವ್ರನ್ನ ನೋಡಿದ್ರಿ, ಎಸ್ ಎಂ ಕೃಷ್ಣ ಅವ್ರನ್ನ ನೋಡಿದ್ರಿ, ರಾಮಕೃಷ್ಣ ಹೆಗಡೆ ಅವ್ರನ್ನ ನೋಡಿದ್ರಿ, ದೇವರಾಜ್ ಅರಸು ಅವ್ರನ್ನ ನೋಡಿದ್ರಿ, ಅಲ್ಲಿಂದ ಎಸ್ ನಿಜಲಿಂಗಪ್ಪ ಅವ್ರನ್ನ ನೋಡಿದ್ರಿ, ಕುಮಾರಸ್ವಾಮಿ ಅವ್ರನ್ನ ನೋಡಿದ್ರಿ, ಸಿದ್ದರಾಮಯ್ಯ ಅವ್ರನ್ನ ನೋಡಿದ್ರಿ, ಯಡಿಯೂರಪ್ಪನವ್ರನ್ನ ನೋಡಿದ್ರಿ, ಜಗದೀಶ್ ಶೆಟ್ಟರ್ ಅವ್ರನ್ನ ನೋಡಿದ್ರಿ, ದೇವೇಗೌಡರನ್ನ ನೋಡಿದ್ರಿ. ಟೋಟಲಿ ಎಂಟಾರಾಗಿ ನೋಡಕ್ ಹೋದ್ರೆ ಹೆಚ್ಚು ಕಡಿಮೆ ಇಲ್ಲಂದ್ರು ನೀವು ಒಂದು 10 ರಿಂದ 12 ಜನ ಮುಖ್ಯಮಂತ್ರಿ ಅವ್ರನ್ನ ನೋಡಿದ್ರಿ. ಯಾವ ಮುಖ್ಯಮಂತ್ರಿ ಹುಬ್ಬಳ್ಳಿ ಶಹರಕ್ಕೆ, ಧಾರವಾಡ ಲೋಕಸಭಾ ಕ್ಷೇತ್ರಕ್ಕೆ, ಅವಾಗಿನ ಅಖಂಡ ಲೋಕಸಭಾ ಕ್ಷೇತ್ರ, ಅಖಂಡ ಜಿಲ್ಲೆ ಇದ್ದಂಥ ಸಂದರ್ಭದಲ್ಲಿ ಧಾರವಾಡ, ಹಾವೇರಿ, ಗದಗ ಅಖಂಡ ಇದ್ದಂಥ ಲೋಕಸಭಾ ಕ್ಷೇತ್ರದಲ್ಲಿ, ಅಂದರೆ ಉತ್ತರ ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ ಯಾರು ಅತಿ ಹೆಚ್ಚು ಈ ಕ್ಷೇತ್ರಕ್ಕೆ ಅನುದಾನ ಕೊಡೋದ್ರಲ್ಲಿ ಯಶಸ್ವಿಯಾಗಿದೆ? ಅವಾಗಿನ ಸಂದರ್ಭ. ಓಕೆ. ಆಡಳಿತ ನೋಡಕ್ ಹೋದ್ರೆ ಕಾಟುವೆ ಅವರ 94ರ ಆಡಳಿತಕ್ಕೂ ವೀರಭದ್ರಪ್ಪ ಹಾಲರ್ವಿ ಅವರ ಡೆವಲಪ್ಮೆಂಟ್ ಆಡಳಿತಕ್ಕೂ ಏನರಲ್ಲಿ ಅವ್ರು ಶಾಸಕರಾಗಿದ್ದು ನೋಡೋದಕ್ಕೆ ಮತ್ತು ಈಗಿನ ಪ್ರಸಾದ್ ಅಬ್ಬಾಯಿ ಅವರು ನೋಡಕ್ ಹೋದ್ರೆ ಏನ್ ಅನ್ಸುತ್ತೆ ಸರ್? ಈಗಿನ ಟೋಟಲ್ ಇದು ಬದಲಾಗಿದೆ. ಚಿತ್ರಣ ಬ್ಲೂ ಪ್ರಿಂಟ್ ಚೇಂಜ್ ಆಗಿಬಿಟ್ಟಿದೆ. ಡೆವಲಪ್ಮೆಂಟ್ ಬಗ್ಗೆ ಹೇಳ್ತಾ ಇಲ್ಲ. ಟೋಟಲಿ 100 ಕೋಟಿ ರೂಪಾಯಿ ಬಂದ್ರು ಎಲ್ಲೇ ಡೆವಲಪ್ಮೆಂಟ್ ಮಾಡಿಸ್ಬೇಕು. ಒಂದು ಎರಡನೇದು ರೇಷಿಯೋ ಬಹಳಷ್ಟು ಡಿಫ್ರೆನ್ಸ್ ಆಗಿಬಿಟ್ಟಿದೆ. ಹಿಂದೂ ಮುಸ್ಲಿಂ ಅಂತ ಹೇಳಿ ರೇಷಿಯೋ ಹೇಳ್ತೀವಿ, ಬಹಳಷ್ಟು ಡಿಫ್ರೆನ್ಸ್ ಆಗಿದೆ. ಜಾತಿ ಲೆಕ್ಕಾಚಾರ ಅದು ಇದು ಹೇಳ್ತಾರೆ. ಹಿಂಗಾಗಿ ಅಲ್ಲೇ 3 ಸಲ ಅಬ್ಬಾಯಿನವ್ರು ಈ ಸಲ ಆಸ್ಪತ್ರೆ ಸಲ ಕೆಲವೊಂದು ತಪ್ಪು ನಾವು ಮಾಡಿರ್ಬೇಕು. ನಮ್ಗೆ ಇಲ್ಲ ವೀರಭದ್ರಪ್ಪ ಹಾಲರ್ವಿನೇ ಆರಿಸ್ತೀವಿ, ಅವ್ರು ಕೆಲಸ ಮಾಡಲಿಲ್ಲ. 8ರಿಂದ 13 ಮಾಡಲಿಲ್ಲ. ಅದು ಸ್ವಲ್ಪ ಹೊಡೆದಿತ್ತು. ಆಮೇಲೆ ಕ್ಷೇತ್ರದ ಡೆಮೋಗ್ರಫಿ ಚೇಂಜ್ ಆಗ್ತಾ ಹೋಯ್ತು, ಮುಸ್ಲಿಂ ಸಮಾಜ ಹೆಚ್ಚಾಯಿತು. ಹೀಗಾಗಿ ಈಗ 3 ಸಲ ಸನ್ಮಾನ್ಯ ಅಬ್ಬಾಯಿನವರು ಆಸ್ಪತ್ರೆ ಆದಾಗ. ಓಕೆ. ಈ UPA ಸರ್ಕಾರ, ಮನಮೋಹನ್ ಸಿಂಗ್ ಅವ್ರ ಸರ್ಕಾರಕ್ಕೂ 2004ರಿಂದ 2014ವರೆಗೆ 2 ಟರ್ಮ್ ನೋಡಿರ್ತಕ್ಕಂಥ ಸರ್ಕಾರ, 2014ರಿಂದ 23, 24, 4ರಿಂದ ಮುಂದುವರಿತಾ ಇರುವಂತ NDA ಸರ್ಕಾರ. ಈ ಸರ್ಕಾರ ನೋಡಕ್ ಹೋದ್ರೆ ಪ್ರಧಾನಿ ತಾವು ನೋಡಿದಾಗ ಪ್ರಧಾನಿ ಬಾಜರಾಮ್ ಪ್ರಧಾನಿ ನೋಡಿದ್ರಿ, ಮುಖ್ಯಮಂತ್ರಿ ಅವ್ರನ್ನ ನೋಡಿದ್ರಿ. ಈ ಪ್ರಧಾನಿಯವರ ಡೆವಲಪ್ಮೆಂಟ್ ಹಾದಿ, ಈ ಪ್ರಧಾನಿಯವರ ದೂರದೃಷ್ಟಿಕೋನ ಡೆವಲಪ್ಮೆಂಟ್ ಮತ್ತು ಚಿಂತನೆ, ಮತ್ತು ಆ ಪ್ರಧಾನಿಯವರ ದೂರದೃಷ್ಟಿ, ಆ ಪ್ರಧಾನಿಯವರ ಡೆವಲಪ್ಮೆಂಟ್ ಹಾದಿ ನೋಡಕ್ ಹೋದ್ರೆ ಯಾವ ಪ್ರಧಾನಿ ಈ ದೇಶಕ್ಕೆ ಅಡಿಪಾಯಕ್ಕೆ ಕಾರ್ಯವೈಖರಿ? ಸನ್ಮಾನ್ಯ ಮನಮೋಹನ್ ಸಿಂಗ್ ಒಬ್ಬ ಅಧಿಕಾರಿಯಾಗಿ ರಾಜಕೀಯಕ್ಕೆ ಬಂದವರು. ಸನ್ಮಾನ್ಯ ಪ್ರಧಾನಮಂತ್ರಿ ಆದಂಥ ಮೋದಿಜಿಯವರು ಒಂದು ಪಕ್ಷದಲ್ಲಿ ಸಣ್ಣ ಕಾರ್ಯಕರ್ತರಾಗಿ ಮೇಲೆ ಬಂದವರು. ಆಡಳಿತ ಅನುಭವ, ಗುಜರಾತ್ನಲ್ಲಿ 3 ಟರ್ಮ್ ಅವರು ಮುಖ್ಯಮಂತ್ರಿಯಾಗಿ ಏನು ಸೇವೆ ಮಾಡಿದ್ರು. ಅಲ್ಲಿ ಆಡಳಿತ ಅನುಭವ ಬಹಳಷ್ಟು ಸಿಕ್ಕಿದೆ ಅವರಿಗೆ. ಸೊ ಮನಮೋಹನ್ ಸಿಂಗ್ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅಜಗಜಾಂತರ ಡಿಫ್ರೆನ್ಸ್ ಆಗುತ್ತೆ. ಹೇಗೆ ಅಂತ ತಿಳ್ಕೋಬಹುದು. ಡೆವಲಪ್ಮೆಂಟ್ ಅವರು ಅಷ್ಟು ಡೆವಲಪ್ಮೆಂಟ್ ಇವತ್ತು ಮಟ್ಟ ಯಾವ ಪ್ರಧಾನಿನೂ ಕೊಟ್ಟಿಲ್ಲ. ಯಾವುದೋ ಮುಂದಾಲೋಚನೆಯಲ್ಲಿಂದ ಏನು ಖರ್ಚು ಮಾಡಿರ್ತಾರೆ ಅದು ನೋಡುವಂಥದ್ದು. ಸ್ಪೇಸ್ದೊಳಗೆ ತೋಡ್ರಿ, ಡೆವಲಪ್ಮೆಂಟ್ದೊಳಗೆ ತೋಡ್ರಿ, ಅವ್ರು ಎತ್ತಿದ ಕೈ ಅದ. ದುಡ್ಡು ಎಲ್ಲಿಂದ ಬರ್ತಾನೆ ನಮ್ಗೆ ಅಗಾಧ ಆಗ್ತಾ ಇದೆ. ಅಷ್ಟು ಖರ್ಚು ಮಾಡ್ತಾರೆ ಎಲ್ಲ. ರಕ್ಷಣಾ ಕ್ಷೇತ್ರದಲ್ಲಿ, ಡಿಫೆನ್ಸ್ ಕ್ಷೇತ್ರದಲ್ಲಿ, ಸ್ಪೇಸ್ ಕ್ಷೇತ್ರದೊಳಗೆ, ಅದೊಂದು ಟೋಟಲ್ ಇಂಟರ್ನ್ಯಾಷನಲ್ ಇದರೊಳಗೆ ಸಹಿತ ಅವ್ರ ಹೆಸರು ಬಹಳಷ್ಟು ಮುಂದೆ ಬಂದಿದೆ ಅಂತ ಪ್ರಧಾನಮಂತ್ರಿ ನೋಡಿಗೆಲ್ಲ ನೋಡೋಕ್ಕೂ ಸಾಧ್ಯಲ್ಲ ನಮಗೆ ಅನಿಸ್ತದ. ಅಷ್ಟೊಂದು ಚಿಂತಕ, ಅಷ್ಟೊಂದು ಒಳ್ಳೆಯ ಕೆಲಸ ಮಾಡುವಂಥ 18 ತಾಸು ದುಡ್ತಾರೆ, 18 hours
ದೇಶ ಬಗ್ಗೆ ನೋಡಿದ್ರೆ ಹೌದು ಅನ್ಬೇಕು. ಅಂದ್ರೆ ಓನ್ಲಿ 6 ತಾಸು ರೆಸ್ಟ್ 24ರಲ್ಲಿ 6 4 ತಾಸು ತಗೋತಾರೋ 4-5 ತಾಸು ರೆಸ್ಟ್ ತಗೋಬೋದು ಅಷ್ಟೇ. ಇನ್ನು ಉಳಿದ 15-19 ತಾಸಲ್ಲಿ ಫುಲ್ ವರ್ಕಿಂಗ್, ಸುತ್ತಾಡೋದು, ವರ್ಕಿಂಗು, ಏನು ಮಾಡೋದು, ಫ್ಯೂಚರ್ ಏನು ಮಾಡಿದ್ರೆ ಅನುಕೂಲ ಆಗುತ್ತೆ ಅನ್ನೋದು ಅವರಿಗೆ ತೆಲುಳಗದ ಅಜೆಂಡಾ. ಆ ರೀತಿ ಹೊಟ್ಟಿದ್ದಾರೆ ಅವರು. ದೇಶದ ಜಗತ್ತಿನ ನಂಬರ್ 1 ಆಗಬೇಕು ಆ ದೃಷ್ಟಿಯಲ್ಲಿ ಇವತ್ತು ಅಡ್ಡಾಡ್ತಾವೆ. ಇವತ್ತು ಆ ಸ್ಪೇಸ್ ಇದು ಕಳಿಸಿದ್ದು ಇವತ್ತು ಜಗತ್ತಿನ 4ನೇ ರಾಷ್ಟ್ರ ಆಗಿ ಬಂದಿತ್ತು. ಇವತ್ತು ಸ್ಪೇಸ್ ಕಳಿಸಿದ್ರಲ್ಲ ಚಂದ್ರಯಾನ, ಇಲ್ಲ ಮೊನ್ನೆ ಕಳಿಸಿದ್ರು, ಮೊನ್ನೆ ಕಳಿಸಿದ್ರು. ಇವತ್ತು ಆತದು ಕ್ಲಿಯರ್ ಆಯ್ತು. ಜಗತ್ತಿನ 3 ರಾಷ್ಟ್ರ ಇದ್ದು ಅಮೆರಿಕ, ರಷ್ಯಾ ಮತ್ತು ಚೈನಾ ಇತ್ತು. ಈಗ 4ನೇ ರಾಷ್ಟ್ರ ಆಗಿ ಭಾರತ ದೇಶ ಅದ್ಭುತವಾಗಿ ಇದು ಹೆಸರು. ಓಕೆ, ಹಿಂಗಾಗಿ ಎಲ್ಲ ದೃಷ್ಟಿಯೊಳಗೂ ಸಹಿತ ತಮ್ಮನ್ನು ತಾವು ತೊಡಗಿಸ್ತು ಹೋದಾರ. ದೇಶ ಒಂದು ದಿವಸ ಜಗತ್ತಿಗೆ ಹೆಸರು ತರುವಂಥ ದೇಶ ಆಗತ್ತೆ. ಓಕೆ ಸರ್, ಕಾಂಗ್ರೆಸ್ನ 5 ಗ್ಯಾರಂಟಿ ನನ್ನ ರಾಜ್ಯ ಸರ್ಕಾರ ಕಡೆ ಬರ್ತಾರೆ. ತಾವು ಸುಮಾರು ಮುಖ್ಯಮಂತ್ರಿ, ಸುಮಾರು ಸಚಿವರನ್ನ ತಾವು ನೋಡಿದ್ರಿ. ಆದರೆ ಈ ಕಾಂಗ್ರೆಸ್ನ 5 ಗ್ಯಾರಂಟಿಯಿಂದ ಕಳೆದ 2023 ಚುನಾವಣೆಯಲ್ಲಿ ಬಸವರಾಜ ಬೊಮ್ಮಾಯಿ ಅವರ ನೇತೃತ್ವದಲ್ಲಿ ನಡೆದತಕ್ಕಂಥ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಹಿನ್ನಡೆ ಆಯ್ತಾ, ಅಥವಾ ಭಾರತೀಯ ಜನತಾ ಪಕ್ಷದ ಕೆಲವೊಂದಿಷ್ಟು ವಿಷಯ ನೆಗೆಲೇಟೆಡ್ ಅಂದ್ರೆ ನಿಷ್ಕಾಳಜಿ ವಿಷಯದಿಂದ ಭಾರತೀಯ ಜನತಾ ಪಕ್ಷಕ್ಕೆ ಸೋಲಾಯ್ತಾ ಸರ್? ನಿಷ್ಕಾಳಜಿ ಹೇಗಂತೀರಾ ಸರ್? ಎರಡನೇದಾಗಿ ಇವರು ಕೊಟ್ಟಂತ ವಾಗ್ದಾನಗಳು, 5 ಗ್ಯಾರಂಟಿ, 5 ಗ್ಯಾರಂಟಿ ವಾಗ್ದಾನಗಳು ಮತ್ತು ನಿಷ್ಕಾಳಜಿ ಮಾಡಿದ್ರು ಅಷ್ಟೇ. ಇದರಲ್ಲಿ ನಿಷ್ಕಾಳಜಿ ಅಂದ್ರೆ PCM, ಭ್ರಷ್ಟಾಚಾರ ಇವೆಲ್ಲ ಮುಡುಪಾಯ್ತು. 40% ಎಲ್ಲ ಬಂದವಲ್ಲ, ಇದೇ ಹೊಡೆದ ಮೂಡ ಆಯ್ತು. ಓಕೆ, ತಾವು ಕೂಡ ಅವಾಗಿನ ಕೂಡ ರಾಜಕಾರಣ ಗಮನ ಹರಿಸ್ತಾ ಇದ್ರಿ. ಹಿಂದಿನ ಬಾರಿ ಗ್ರಾಮ ಪಂಚಾಯತ್ ಸಚಿವರಾಗಿರ್ತಕ್ಕಂಥ ಈಶ್ವರಪ್ಪನವರಿದ್ದರು. ಅವಾಗ ಸಂತೋಷ್ ಅನ್ನುವಂಥ ವ್ಯಕ್ತಿ ಗುತ್ತಿಗೆದಾರ ಆತ್ಮಹತ್ಯೆಗೆ ಶರಣಾದ ಮತ್ತು ನೇರ ಹಾಕೊಂಡ್ರು. ನಂತರ ಈಗ ಪ್ರಿಯಾಂಕ್ ಖರ್ಗೆ ಅವರು ಅದೇ ಮಿನಿಸ್ಟ್ರಲ್ಲಿ ಅವರಿದ್ದಾರೆ. ಆ ಸಚಿನ್ ಅನ್ನುವಂಥ ಹುಡುಗೊಬ್ಬ ನಿಧನಾದ. ಅವರು ಸ್ಥಳೀಯದಲ್ಲಿ ತಕ್ಷಣ ರಾಜೀನಾಮೆ ತಿಳಿದ್ರು, ಇವ್ರನ್ನ ನೀಡಲಿಲ್ಲ ರಾಜೀನಾಮೆ. ನೋಡಾಕಾದ್ರೆ ಏನ್ ಅನ್ಸುತ್ತೆ ಸರ್? ಕೊಡ್ಬೇಕು ಸರ್, ಅವರು ಅವಾಗಿಂದಾಗ ರಾಜೀನಾಮೆ ಕೊಡಬೇಕು. ಅದು ಕೊಡಾಕ್ತಾರೆ, ಕೊಡುಗಿಲ್ಲ ಅಂತಾರ. ಬಂಡೆ ಅಂದ್ರೆ ಅಧಿಕಾರನೇ ಶಾಶ್ವತ ಅಂದ್ಕೊಂಡಿದ್ದಾರೆ. ಸರಿ ಸರ್, ನಾನು ಸಮಯದ ವಿಚಾರ ಮಾಡುತ್ತಾ ಸಂದರ್ಶನ ಅಂತ್ಯಕ್ಕೆ ಹೋಗ್ತಾ ಇದ್ದೇನೆ. ಮುಂದಿನ 23ರ ಹಿಂದಿನ 23ರ ಚುನಾವಣೆಯಿಂದ 28ರ ಚುನಾವಣೆಗೆ ನರೇಂದ್ರ ಮೋದಿಯವರು 1 ನೇಷನ್ 1 ಚುನಾವಣೆ 29 33% ಮಹಿಳಾ ರಿಸರ್ವೇಶನ್ ಮತ್ತೆ ಒಂದೇ ದೇಶ ಒಂದೇ ಚುನಾವಣೆ ಆಗ್ಬೇಕಾಗಿರ್ತಕ್ಕಂಥ ಕನ್ಸು ಕಟ್ಕೊಂಡಿರ್ತಕ್ಕಂಥ ಅಂದ್ರೆ 1 ನೇಷನ್ 1 ಚುನಾವಣೆ. ಇದರ ಬಗ್ಗೆ ನಿಮ್ದೊಂದು ಅಭಿಪ್ರಾಯ ಏನಿದೆ? ಹಿರಿಯ ರಾಜಕಾರಣಿಯವರು ಮತ್ತೆ 40 ವರ್ಷದ ಸಮಾಜ ಸೇವೆ, 25 ವರ್ಷದಿಂದ ಸತತವಾಗಿ ತಾವು ರಾಜಕೀಯದಲ್ಲಿ ಕಾರ್ಪೊರೇಟರಿಂದ ಶಾಸಕರಿಂದ ಡಿಪ್ಯೂಟಿ ಶಾಸಕರು ಹಾಕೊಂತ ಬಂದಿರತಕ್ಕಂಥವ್ರು, ಮತ್ತೆ ಸಮಾಜ ಸೇವೆಗೆ ಸುಮಾರು 40 ವರ್ಷದಿಂದ ತಾವು ಇದ್ದೀವಿ. ನಿಮ್ಗೆ ಏನ್ ಅನ್ಸುತ್ತೆ ಸರ್, ಇದು ಬರಬೇಕಾ ಬರಬಾರ್ದ? 33% ಮಹಿಳಾ 1 ನೇಷನ್ 1 ಚುನಾವಣೆ. 1 ನೇಷನ್ 1 ಚುನಾವಣೆ ದೇಶಕ್ಕೆ ಅತ್ಯುತ್ತಮವಾದಂಥ ಒಂದು ಸಲಹೆ. ಕಾರಣ ಇವತ್ತು ಈ ಚುನಾವಣೆ ಬಂತು, ನಾಳೆ ಅದು ಚುನಾವಣೆ ಬಂತು, ನಾಳೆ ಲೋಕಸಭಾ ಚುನಾವಣೆ ಬಂತು. ಇದೇ ಚುನಾವಣೆದೊಳಗೆ ಅಧಿಕಾರಿಗಳು ಕೆಲಸ ಮಾಡುವಂತ ಪರಿಸ್ಥಿತಿ ಇವತ್ತು ಅಷ್ಟು ಖರ್ಚು ಬರ್ತಿತ್ತು, ಎಕ್ಸ್ಪೆನ್ಸಿವ್ ಆಗಿತ್ತು. ಈಗ ಎಲ್ಲ ಕೂಡಿ ಒಂದೇ ಸಲ ವಿಧಾನಸಭೆ, ಲೋಕಸಭೆ, ಕಾರ್ಪೊರೇಷನ್ ಒಂದೇ ಸಲ ಆದ್ರೆ ಬಹಳಷ್ಟು ಟೈಮ್ ಉಳಿಯುತ್ತೆ, ಅಧಿಕಾರಿಗಳು ಕೆಲಸ ಮಾಡಲಿಕ್ಕೆ ಅನುಕೂಲ ಆಗತ್ತೆ, ಖರ್ಚು ವೆಚ್ಚ ಬಹಳಷ್ಟು ಕಮ್ಮಿ ಆಗುತ್ತೆ. ಅದು ಒಳ್ಳೆಯ ಒಂದು ಆಗಬೇಕು, ಒಳ್ಳೇದದು, ಬಹಳ ಒಳ್ಳೆಯ ಇದು. ಈ 33% ಮಹಿಳಾ ರಿಸರ್ವೇಶನ್ ಒಳ್ಳೆ ಮಹಿಳಾ 50% 33 ಕೊಡ್ಲೇಬೇಕು. ಎಲ್ಲರೂ ನೋಡಿ ಮಹಿಳಾ ಸಂಖ್ಯೆನೂ ಕಮ್ಮಿ. ಹೌದು, ಸರಿ ಸರ್, ನನ್ನ ಸಮಯದ ವಿಚಾರ ನೋಡ್ಕೊಂಡು ಕೊನೆ ಹಂತಕ್ಕೆ ಬರ್ತಾ ಇದ್ದೇನೆ. ಈ ಕಾಂಗ್ರೆಸ್ನ 5 ಗ್ಯಾರಂಟಿ ನೀವು ಕೂಡ ನಿಮ್ಮ ಹತ್ರ ಈಗಾದ್ರೂ ಕೂಡ ಮಾಜಿ ಆಗಿದ್ರು ಕೂಡ ಮಾಜಿ ಶಾಸಕರ ಗೊತ್ತಲ್ಲ, ಒಂದು ಸಮಾಜದ ಚಿಂತಕರಾಗಿ ಕೂಡ ನಿಮ್ಮ ಹತ್ರ ಜನ ಬರ್ತಿರ್ತಾರೆ. ಈ ಗ್ಯಾರಂಟಿ ಬಗ್ಗೆ ತಾವು ಮಾತನಾಡಿದಾಗೆ ಯಾವತ್ತಾದ್ರೂ ಡಿಸ್ಕಷನ್ ಮಾಡುವಂತ ಸಂದರ್ಭದಲ್ಲಿ ಇದ್ರ ಬಗ್ಗೆ ಗ್ಯಾರಂಟಿ ಬಗ್ಗೆ ಜನ ಏನಂತ ಇದಾರೆ? ಗ್ಯಾರಂಟಿ ಕೊಟ್ಟಿದ್ದು ಸರಿಯಾ ತಪ್ಪಾ, ಕೊಡ್ಬೇಕಿತ್ತು, ಕೊಡಬಾರ್ದಿತ್ತು, ಹಿಂದವ್ರಿಗೆ ಕೊಡ್ಬೇಕಂತ ಏನಾದ್ರು ಡಿಸ್ಕಷನ್ ನಡೀತಿರ್ತದೆ? ನಿಮ್ ಪ್ರಕಾರ ಏನ್ ಅನಿಸ್ತಾ ಇದೆ ಈ ಗ್ಯಾರಂಟಿ ಬಗ್ಗೆ? ನೋಡ್ರಿ, ಜನ ಏನೇ ಹೇಳಿದ್ರು ಆ ಗ್ಯಾರಂಟಿ ಸ್ವಲ್ಪ ಕೆಲಸ ಮಾಡಿದ ಇಲ್ಲ. ಹೆಣ್ಮಕ್ಳಿಗೆ 2,000 ರೂಪಾಯಿ ಹೋಗ್ತಾ ಇದೆ. ಹೌದು,
ಹೆಣ್ಮಕ್ಳಿಗೆ ಬಸ್ನಲ್ಲಿ ಫ್ರೀ ಮಾಡಿದ್ದಾರೆ. ಇದು ಅವ್ರಿಗೆ ಇದ್ದೇ ಇರ್ತೈತೆ. ಅದು ನಾವು ಹೊರಗೇನೋ ಒಂದು ಪಕ್ಷದ ಜೊತೆ ಮಾತಾಡಿದ್ರು ಸಹಿತ ಒಳಗೆ ಇದು ಇದ್ದೇ ಇರ್ತೈತೆ ಜನರಿಗೆ. ಹೌದು ಹೌದು. ಇವನ್ ನಾವು ಸಹಿತ ಅದು ಬ್ಯಾಡನಾಗ ಬರೋದಿಲ್ಲ. ಆರ್ತಿ ಅಂತ ಒಂದು ನಂಟದು ನಂತರ ಸೊ ಅದು ಇಂಪ್ಯಾಕ್ಟ್ ಆಗಿದೆ ಇಲ್ಲ ನಮಗೆ. ಓಕೆ ಸರಿ ಸರ್, ನನ್ನ ಕೊನೆ ಪ್ರಶ್ನೆ. ಕೊನೆಯದಾಗಿ ನಮ್ಮ ನ್ಯೂಸ್ 43 ಇಂಡಿಯಾ ಕನೆಕ್ಟ್ ಇಂಡಿಯಾ ಮೀಡಿಯಾ ಗ್ರೂಪ್ ಮುಖಾಂತರ ಏನು ಸಂದರ್ಶನ ನಡೀತಾ ಇದೆ, ಈ ಸಂದರ್ಶನ ಮುಖಾಂತರ ಇಷ್ಟೊತ್ತವರೆಗೆ ನಾವು ಸಂದರ್ಶನ ಮಾತನಾಡಿದ್ದೀವಿ. ರಾಮ ಮಂದಿರ ಹೋರಾಟ, ಕಾಶ್ಮೀರ ಹೋರಾಟ, ಈದ್ಗಾ ಮೈದಾನ ಹೋರಾಟ, ಮತ್ತೆ ಕ್ಷೇತ್ರ ಜನತೆಯ ಚಿಂತನೆ, ಕಾಳಜಿ, ವಿಶ್ವಾಸ. ಕೊನೆಯದಾಗಿ ನಿಮ್ಮ ಕ್ಷೇತ್ರದ ಮತ ಬಾಂಧವರಿಗೆ ಮತ್ತು ಈ ರಾಜ್ಯದ ಜನತೆಗೆ ನಿಮ್ಮನ್ನು ನೋಡುವ, ನಿಮ್ಮನ್ನು ಪ್ರೀತಿಸುವ, ನಿಮ್ಮನ್ನು ಗೌರವದಿಂದ ಕಾಣುವ ಕ್ಷೇತ್ರದ ಮತ ಬಾಂಧವರಿಗೆ ಕೊನೆಯದಾಗಿ ಒಂದು ಮೆಸೇಜ್ ಕೊಡೋದಾದ್ರೆ ಆ ಮೆಸೇಜ್ ಏನು ಕೊಡ್ಲಿಕ್ಕೆ ಇಷ್ಟಪಡ್ತಾರೆ? ಚುನಾವಣೆಯಲ್ಲಿ ಯಾವ ಅಪೇಕ್ಷೆ ಮಾಡಲಾರದೆ ಸದೃಢದಿಂದ ಯಾವ ದೇಶಕ್ಕೆ ಒಳ್ಳೆಯದು, ಯಾವ ದೇಶಕ್ಕೆ ತಪ್ಪು ಅನ್ನೋ ವಿಚಾರ ಮಾಡಿ ಜನ ಮತ ಚಲಾಯಿಸಬೇಕು. ಒಳ್ಳೆಯ ದಿಟ್ಟ ಸರ್ಕಾರಕ್ಕೆ ನಾವು ಯಾವಾಗಲೂ ಬೆಂಬಲ ಕೊಡಬೇಕು. ಸರಿ ಸರ್, ನನ್ನ ಇನ್ನೊಂದು ಪ್ರಶ್ನೆ, ಅದು ಅವಾಗಿಂದ ಕೇಳಬೇಕಾಗಿತ್ತು, ಬೇರೆ ಬೇರೆ ವಿಷಯದಲ್ಲಿ ನಾನು ಕೈಗೊಟ್ಟಾರೆ. 2004ರಲ್ಲಿ ನಿಮ್ಮ ಕೊನೆ ಚುನಾವಣೆ ಆಗಿತ್ತು. ನಂತರ ಬೇರೆ ಬೇರೆ ಮತ್ತು ಬೇರೆ ಕಡೆ ಎಲ್ಲಾದರೂ ಚುನಾವಣೆ ಸ್ಪರ್ಧೆ ಮಾಡ್ಬೇಕಂದ್ರೆ ಟಿಕೆಟ್ ಕೇಳಿದ್ರ? ಏನಾದರೂ ಆಫರ್ ಗೊತ್ತಿಲ್ಲ. ಮೊನ್ನೆ ಏನು ರಾಜ್ಯಸಭಾ ಚುನಾವಣೆ ಅವಾಗ ನನ್ನ ಹೆಸರು ಹೋಗಿತ್ತಂತ ಹೇಳಿದ್ರು ಲೀಡರ್ಸ್. ಚುನಾವಣೆ ಇಲ್ಲ, ಅಪಾಯಿಂಟ್ಮೆಂಟ್, ನಾಮಿನೇಟೆಡ್ ನಮ್ಮದು ಹೆಸರು. ಅದು ಅಲ್ಲದೆ ನಾನು 94ರ ಚುನಾವಣೆ ಮೇಲೆ ಒಂದು 1.5 ವರ್ಷ KSRTC ಚೇರ್ಮನ್ ಮಾಡಿದ್ರು. ಅದಾದ ನಂತರ 50-50 ಇದ್ದಾಗ ನಾವು ಕುಮಾರಸ್ವಾಮಿ ಇದ್ದಾಗ 1 ವರ್ಷ ಮಾಡಿದ್ರು. ಅದಾದ ನಂತರ ಯಡಿಯೂರಪ್ಪನವ್ರದ್ದು ಕ್ಲಿಯರ್ ಮೆಜಾರಿಟಿ ಬಂದಾಗ ದೇವರಾಜ ಅಭಿವೃದ್ಧಿ ನಿಗಮದ ರಾಜ್ಯಾಧ್ಯಕ್ಷರಾಗಿ ಮಾಡಿ 4 ವರ್ಷ ಅಧಿಕಾರ ಕೊಟ್ಟಿದ್ರು. ಮತ್ತು ಇವತ್ತಿನ ರಾಜ್ಯದ BJP ಸ್ಟೇಟ್ ಇದು ಆಗಿ ನಾವು ಕೆಲಸ ಮಾಡ್ತಾ ಇದ್ದೇವೆ. ಓಕೆ, 28-29 ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದಿಂದ ಯಾವುದೇ ಕ್ಷೇತ್ರದ ಅವಕಾಶ ಸಿಗ್ಬೋದು ತಾವು ಕೇಳ್ಬೋದು? ನೋಡು, ಏನು ನಮ್ಮ ಪಕ್ಷ ಏನು ಹೇಳ್ತದ್ದು ಕೇಳ್ತೇವೆ, ನಾವು ಕೇಳೋದಿಲ್ಲ. ಪಕ್ಷದವ್ರು ಯಾವ ಅಧಿಕಾರ ಕೊಡ್ತಾರೆ ಅದು ಮಾಡ್ತೇವೆ. ಪಕ್ಷದವ್ರು ಯಾವ ರೀತಿ ಕಾರ್ಪೊರೇಟರ್ ಮಾಡಿದ್ರು, ಪಕ್ಷದವ್ರು ಯಾವ ರೀತಿ ಶಾಸಕರು ಮಾಡಿದ್ರು, ಪಕ್ಷದವ್ರು ಯಾವ ರೀತಿ ಚೇರ್ಮನ್ ಮಾಡಿದ್ರು, ಪಕ್ಷದವ್ರು ಯಾವ ರೀತಿ ನಿಗಮದ ಅಧ್ಯಕ್ಷರು ಮಾಡಿದ್ರು, ಅದೇ ರೀತಿ ಮುಂದೆ ಪಕ್ಷ ಏನು ಹೇಳುತ್ತೆ ಅದು ಕೆಲಸ. ಓಕೆ, ಥ್ಯಾಂಕ್ ಯು ಸರ್. ಇಷ್ಟೊತ್ತವರೆಗೆ ಅಶೋಕ್ ಕಾಟ್ವೆ ಸರ್ ಎಲ್ಲಾ ವಿಚಾರಗಳನ್ನು ನ್ಯೂಸ್ 43 ಇಂಡಿಯಾ ಕನೆಕ್ಟ್ ಇಂಡಿಯಾ ಮೀಡಿಯಾ ಗ್ರೂಪಿನ ಮುಖಾಂತರ ಈ ಸಂದರ್ಶನಕ್ಕೆ ನಿಮ್ಮ ಒಂದು ಹಿನ್ನೆಲೆ, ನೀವು ಬಂದಿರತಕ್ಕಂಥ ಹೋರಾಟ, ನೀವು ಬಂದಿರತಕ್ಕಂಥ ಕೆಲಸ, ನೀವು ಕೆಲಸ ಮಾಡದವರಿಗೆ ಕೂಲಿ ಕೇಳೋದು ಸಹಜ. ಆದರೆ ಅಶೋಕ್ ಕಾಟಿಯವರಿಗೆ ಕೆಲಸ ಮಾಡಿದರೆ ಕೂಲಿ ಕೇಳೋದಿಲ್ಲ, ಕೂಲಿ ಕೊಡೋದಾದ್ರೆ ನೀವೇ ಕೂಲಿ ಅನ್ನುವಂಥ ಏನು ನಿರ್ಧಾರ ಇದೆ, ಏನು ವಿಚಾರ ಇದೆ, ಇವೆಲ್ಲ ವಿಚಾರವನ್ನು ನ್ಯೂಸ್ 43 ಇಂಡಿಯಾ ಮುಖಾಂತರ ಇಷ್ಟೊತ್ತಿನವರೆಗೆ ನೀವು ನಮಗೆ ಸಮಯ ಮಾಡಿಕೊಟ್ಟಿದ್ದಕ್ಕೆ ನನಗೆ ಖುಷಿ ಕೊಡ್ತಾ ಇರೋದು. ನಮ್ಮ ಮಾಧ್ಯಮಕ್ಕೆ ಒಂದು ಮೆಸೇಜ್ ಸಿಕ್ಕಿರ್ತಕ್ಕಂಥ ಏನಂತ ಇದ್ರೆ, ರಾಮ ಮಂದಿರ, ಕಾಶ್ಮೀರ ಹೋರಾಟ, ಈದ್ಗಾ ಮೈದಾನ ಹೋರಾಟದ ಮೇನ್ ಕಾರ್ಯಕರ್ತ, ಆ ಕಾರ್ಯಕರ್ತರ ಜೊತೆ ಸಂದರ್ಶನ ತಗೊಂಡಿದ್ದಕ್ಕೆ ಮಾಜಿ ಶಾಸಕರ ಜೊತೆ ಆಗಿರ್ತಕ್ಕಂಥವ್ರು, ಮಾಜಿ ಕಾರ್ಪೊರೇಟರ್, ಮಾಜಿ ಡೆಪ್ಯೂಟಿ ಮೇಯರ್ ಆಗಿರ್ತಕ್ಕಂಥವ್ರು ನ್ಯೂಸ್ 43 ಇಂಡಿಯಾಗೆ ಇಷ್ಟೊತ್ತು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು. ನಮಸ್ತೆ. ಸಣ್ಣದೊಂದು ಓಕೆ ಓಕೆ ಸರ್. ನಮ್ಮ ಫಾದರು ರಾಷ್ಟ್ರ ಹೋರಾಟದವರು ಹೆಸರು ತಿಳ್ಕೊಬೋದಾ? ಶಂಕರ್ ಸಾಂಬಾಸ ಕಾಟ್ವೆ ಅಂತ ಹೇಳಿ. ಶಂಕರ್ ಸಾಂಬಾ ಅಂಬಾಸ ಕಾಟ್ವೆ, ಶಂಕರ್ ಅಂಬಾಸ ಕಾಟ್ವೆ ಕಾಟ್ವೆ ಅವರು. ಅವರು ಮೊದಲಿಂದ ಮಹಾತ್ಮ ಗಾಂಧಿ ಇವರೆಲ್ಲ ಅಭಿಮಾನಿಗಳು. ಮಹಾತ್ಮ ಗಾಂಧಿಯವರ ಪ್ರವಚನ ನಡೆದಿತ್ತು, ಅಲ್ಲಿ ವಾಲಂಟಿಯರ್ಸ್ ಆಗಿ ಕೆಲಸ ಮಾಡಿದವ. ಅವರು ಅಪ್ಪಟ್ಟ ದೇಶ ಪ್ರೇಮಿಗಳು. ಅವರು ಸಾವಿರ ಮಠ ಈ ಯಾವುದು ಡ್ರೆಸ್, ಈ ನಮ್ಮ ಖಾದಿ ಡ್ರೆಸ್, ಖಾದಿ ಇದು ಮಾಡಿದ್ರು. ಬಹಳ ಅಭಿಮಾನಗಳು, ಸ್ವಾತಂತ್ರ್ಯಗಳು. ಜೈಲಿಗೆ ಹೋಗ್ಯಾರೋ ಇಲ್ಲೋ
ಹೋಗಿದ್ದಾಗ ಸಣ್ಣವ್ರು ಅಂತ ಬಿಟ್ಬಿಡ್ತಿದ್ರು ಬಾಳೆ ಮನೆ. ಕಾಟಿಯವರ ಮನೆತನ ಒಂದು ಹೋರಾಟದ ಮನೆತನ. ತಂದೆಯವರ ಮಾರ್ಗದರ್ಶನ, ಅಶೋಕ್ ಕಾಟಿಯವರ ಚಿಂತನೆ, ಮಕ್ಕಳಿಗೆ ಕೊಟ್ಟಿರ್ತಕ್ಕಂಥ ಒಂದೇ ಪಾಠ, ಅದು ಒಂದು ಸಮಾಜ ಸೇವೆ. ಸಮಾಜ ಸೇವೆ ಮಾಡುವುದಾಗಿದ್ರೆ ಒಂದು ಕೈಲಿ ಮಾಡಿದ್ದು ಮತ್ತೊಂದು ಕೈಗೆ ಗೊತ್ತಾಗಬಾರ್ದು. ಒಂದು ಕಣ್ಣಿಗೆ ನೋವಾದ್ರೆ ಮತ್ತೊಂದು ಕಣ್ಣಿಗೆ ನೋವಾಗುವುದು ಸಹಜ. ಆದ್ರೆ ದಾನ ಮಾಡೋದ್ರಲ್ಲಿ, ಸಹಾಯ ಮಾಡೋದ್ರಲ್ಲಿ ಒಂದು ಕೈಗೆ ಈ ಎಡಗೈಯಿಂದ ಸಹಾಯ ಮಾಡಿದ್ರೆ ಬಲಗೈಗೆ ಗೊತ್ತಾಗ್ಬಾರ್ದು, ಬಲಗೈಯಿಂದ ಕೊಟ್ರೆ ಎಡಗೈಗೂ ಗೊತ್ತಾಗ್ಬಾರ್ದು. ಮುಂದೆ ಬಂದಂತವರಿಗೆ ಅಷ್ಟೇ ಸಹಾಯ ಮಾಡೋದು ಸಹಾಯ ಅಲ್ಲ, ಹಿಂದೆ ಇದ್ದಂತವ್ರಿಗೆ ಏನಿದೆ ಅಂತ ತಿರುಗಿ ನೋಡಿ ಸಹಾಯ ಮಾಡೋದು, ಇದು ಒಂದು ವಿಚಾರ, ಇದು ಒಂದು ಸತ್ಯ ಅನ್ನುವಂಥ ವಿಚಾರ ಇಟ್ಕೊಂಡಿರ್ತಕ್ಕಂಥ ಕಾಟಿಯವರು. ಅದೇ ಕಾಟಿಯವರ ಬಗ್ಗೆ ನಾವು ಕೂಡ ಬರ್ಬೇಕಾದ್ರೆ ಕೇಳಿದ್ವಿ. ಸರ್, ಕಾಟಿಯವರ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ಒಂದು ದಿನ 2 ದಿನ ಸಾಕಾಗೋದಿಲ್ಲ. ನಿಮ್ಮ ಸಮಯ ತೆಗೆದುಬಿಟ್ಟು ನಮ್ಮ ಹತ್ರ ಬಂದು ಕೂತ್ರೆ ಅವಾಗ ನಿಮಗೆ ಕಾಟಿಯವರ ಬಗ್ಗೆ ಗೊತ್ತಾಗುತ್ತೆ. ಮನೆ ಕಟ್ಟಿಕೊಂಡು ನವಲಗುಂದ ರೋಡಿಗೆ ಬಾರ್ಡರ್, ಹುಬ್ಬಳ್ಳಿ ಬಾರ್ಡರ್ ಭಾಗದಲ್ಲಿ ಕೂತಿರಬಹುದು, ಆದ್ರೆ ಮನೆಗೆ ಹೋದಂತವರಿಗೆ ಕಣ್ಣೀರು ಒರೆಸುವಂತ ವ್ಯಕ್ತಿ. ನನ್ನ ಕೈಲಿ ಇಷ್ಟು ಸಾಧ್ಯ ಆಗುತ್ತೆ, ಯಾರ ಮುಂದೆ ಹೇಳಬೇಡ ನಾನು ಕೊಟ್ಟಿದ್ದೀನಿ ಅಂತೇಳಿ ಆ ರೀತಿ ನೀ ಕೆಲಸ ಮಾಡ್ಕೊಂತ ಹೇಳುವಂತ ಈಗಾದ್ರೂ ಕಾಟ್ವಿಯವ್ರದ್ದು ಒಂದು ವಿಚಾರ ಏನಿದೆ ಅಂತ ಹೇಳಿದ್ರೆ, ಫೋನ್ ಕಾಲ್ ಮಾಡಿದ್ರೆ ಮಿಸ್ ಕಾಲ್ ಹೋದ್ರು ಕೂಡ ರಿಟರ್ನ್ ಕಾಲ್ ಮಾಡುವಂತ ಆ ಒಂದು ಕಾಟ್ವಿಯವರು. ಆ ಕಾಟ್ವಿಯವರು ಯಾರಂತ ಹೇಳಿದ್ರೆ ಅಶೋಕ್ ಕಾಟ್ವಿಯವರು ಮಾಜಿ ಕಾರ್ಪೊರೇಟರ್ ಅವರು, ಮಾಜಿ ಉಪಮಹಾಪೌರರು, ಮಾಜಿ ಹುಬ್ಬಳ್ಳಿ ಶಹರ ವಿಧಾನಸಭಾ ಕ್ಷೇತ್ರದ ಶಾಸಕರು, ಮಾಜಿ ಬಾಬುರಿ ಮಸೀದಿನ ಕಾರ್ಯಕರ್ತರು ಮತ್ತು ಕರವೇ ಸೇವಕರು, ಮತ್ತೆ ಮಾಜಿ ಶ್ರೀನಗರದಲ್ಲಿ ತ್ರಿವರ್ಣ ಧ್ವಜಕ್ಕೆ ಅವಮಾನ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿಗೆ ಭೇಟಿ ಕೊಟ್ಟಿರ್ತಕ್ಕಂಥವರು ಮಾಜಿ ಈದ್ಗಾ ಮಾದಾನ ಹೋರಾಟದ ಕಾರ್ಯಕರ್ತರು. ಆ ಕಾರ್ಯಕರ್ತರು ಈಗಿನ ಮಾಜಿ ಶಾಸಕರು. ಆ ಕಾರ್ಯಕರ್ತರು ಕ್ಷೇತ್ರ ಜನತೆ ಬಗ್ಗೆ ಚಿಂತನೆ, ವಿಶ್ವಾಸ, ಮಾಜಿ ಶಾಸಕರಾಗಿ ಕೂತಿರ್ತಕ್ಕಂಥ, ಮನೆಯಲ್ಲಿ ಕೂತರು ಕೂಡ ಫೋನಿನ ಮುಖಾಂತರ ಕೆಲಸ ಮಾಡಿಸುವಂತ ವ್ಯಕ್ತಿ, ಮನೆಯಲ್ಲಿ ಕೂತರು ಕೂಡ ಮಹಾನಗರ ಪಾಲಿಕೆಗೆ ಫೋನ್ ಮಾಡಿ ಒಂದೇ ವಿಷಯದಲ್ಲಿ ಕೆಲಸ ಮಾಡಿಸಿಕೊಡುವಂತ ವ್ಯಕ್ತಿ, ಮನೆಯಲ್ಲಿ ಕೂತರು ಕೂಡ DC ಆಫೀಸ್ಗೆ ಫೋನ್ ಮಾಡಿ ಕೆಲಸ ಮಾಡಿಸಿಕೊಡುವಂತ ವ್ಯಕ್ತಿ, ಮನೆಯಲ್ಲಿ ಕೂತರು ಕೂಡ ಮಿನಿ ವಿಧಾನಸೌಧಕ್ಕೆ ಫೋನ್ ಮಾಡಿ ಕೆಲಸ ಮಾಡಿಸಿಕೊಡುವಂತ ವ್ಯಕ್ತಿ. ಅದು ಯಾರಿದ್ರೆ ಮನೆಯಲ್ಲಿ ಕೂತರು ಕೂಡ ಸ್ಟೇಷನ್ಗೆ ಫೋನ್ ಮಾಡಿ ಅಂತ ಹೇಳುವಂತ ವ್ಯಕ್ತಿ, ಅದು ಯಾರಂತ ಹೇಳಿದ್ರೆ ಅಶೋಕ್ ಕಾಟಿಯವರು. ಮುಂದಿನ ದಿನಮಾನಗಳಲ್ಲಿ ಭಾರತೀಯ ಜನತಾ ಪಕ್ಷ ಅಂದ್ರೆ ನನ್ನ ತಾಯಿ ಅಂದ್ರೆ ನನ್ನ ಮನೆ ದೇವರು, ನನ್ನ ಮನೆ ದೇವರು ಅಂದ್ರೆ ಕ್ಷೇತ್ರದ ಮತದಾರರು ಅನ್ಕೊಂಡಿರ್ತಕ್ಕಂಥ ಅಶೋಕ್ ಕಾಟಿಯವರು. ಮತ್ತೆ ಭೇಟಿ ಆಗ್ತೇನೆ, ಅಲ್ಲಿ ನೋಡ್ತಾರೆ News 43 ಇಂಡಿಯಾ, ಕನೆಕ್ಟ್ ಇಂಡಿಯಾ ಮೀಡಿಯಾ ನೆಟ್ವರ್ಕಿಂಗ್ ಗ್ರೂಪ್. ನಮಸ್ತೆ, ಜೈ ಹಿಂದ್ ಸರ್.